ಪ್ರೀತಿಯ ಗೆಳೆಯ ಗೆಳತಿಯರೇ, ನಿಮ್ಮೆಲ್ರಿಗೂ ಟಿಜಿವಿ ಕನ್ನಡದ ಇವತ್ತಿನ ಮುಂದುವರೆದ ಕಾರ್ಯಕ್ರಮದ ಎಪಿಸೋಡ್ಗೆ ಸ್ವಾಗತ. ನಾನ್ ಪ್ರತಿಭಾ ಕಾವ್ಯಶ್ರೀ. ನಮ್ ಜೊತೆ ಇರೋರು ಮಂಜುನಾಥ್ ಅವರು. ನಾವು ಅವಾಗ್ಲೇ ಹಿಂದಿನ ಎಪಿಸೋಡ್ ಅಲ್ಲಿ ನೋಡ್ದಂತೆ ವೃತ್ತಿಪರರಿಗೆ ಮತ್ತು ಯುವಕರಿಗೆ ಮಾರ್ಗದರ್ಶನ ಹೇಗ್ ಕೊಡ್ತಾ ಬಂದಿದ್ದಾರೆ, ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಶಿಕ್ಷಕರಿಗೆ ಸಹ ಯಾವ ರೀತಿ ಕೆರಿಯರ್ ಗೈಡೆನ್ಸ್ ಮಾಡ್ತಾ ಬಂದಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಇವರಿಗೆ 2 ದಶಕಗಳಿಗಿನ್ನ ಹೆಚ್ಚು ಈ ವಲಯದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನು ಸಹ ನೋಡಿದ್ವಿ. ಮಂಜುನಾಥ್ ಅವರೇ, ನಾವು ಹಿಂದಿನ ಎಪಿಸೋಡ್ ಅಲ್ಲಿ ಸಾಕಷ್ಟು ಪೋಷಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಕೆರಿಯರ್ ಮಿತ್ಸ್ ಮತ್ತೆ ವಿದ್ಯಾರ್ಥಿಗಳಿಗೆ ಆಗುವಂತಹ ಗೊಂದಲದ ಬಗ್ಗೆ ತಿಳ್ಕೊಂತಾ ಹೋದ್ವಿ. Hello, I'm Steve Ahern, one of the judges of the Asia Podcast Awards. I'm interrupting this episode to let you know that you're listening to an award-winning podcast. This podcast won its category in the 2024 Podcast Awards, so you know you're listening to quality. Enjoy your listening experience and congratulations to the team who created this award-winning podcast for you. ಅದೇ ಮುಂದುವರೆದ ಭಾಗದಲ್ಲಿ ನಾವು ನೋಡ್ತಾ ಹೋದ್ರೆ, ನೀವು ಲೈಫ್ ಸ್ಕಿಲ್ಸ್ ಮತ್ತೆ ಹೋಲಿಸ್ಟಿಕ್ ಎಜುಕೇಶನ್ ಮೇಲೂ ಕೆಲಸ ಮಾಡಿದೀರಾ. ಹಂಗಿದ್ರೆ ಈ ಹೋಲಿಸ್ಟಿಕ್ ಎಜುಕೇಶನ್ ಅಂತಂದ್ರೆ ಏನು? ಈಗಿನ ಜನರೇಷನ್ಗೆ, ಇವತ್ತಿನ ಪೀಳಿಗೆಗೆ ಈ ಲೈಫ್ ಸ್ಕಿಲ್ ಎಷ್ಟು ಅಗತ್ಯ? ಮತ್ತೆ ಅದಿಲ್ದೇನು ನಮ್ಗೆ ಈ ಪದಗಳೆಲ್ಲ ಮುಂಚೆ ಗೊತ್ತೇ ಇರ್ಲಿಲ್ಲ. ಸೊ ಅದಿಲ್ದೆ ಇದ್ದಾಗ ನಾವ್ ಏನ್ ಮಿಸ್ ಮಾಡ್ತಾ ಇದ್ವಿ? ಅಥವಾ ಅದು ನಮ್ಗೆ ನ್ಯಾಚುರಲ್ ಆಗಿ ಒಂದು ಒಟ್ಟು ಕುಟುಂಬದಲ್ಲಿ ನಮ್ಗೆ ತಂತಾನೆ ಸಿಕ್ತಿತ್ತಾ? ಇದೆಲ್ಲರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ ಅಂತ. ಖಂಡಿತವಾಗಿಯೂ ಇದು ಒಂದೊಂದ್ಸಲ ವಿಪರ್ಯಾಸ ಅಂತಾನು ಹೇಳ್ಬೋದು. ಹಿತ್ತಲ ಗಿಡ ಮದ್ದಲ್ಲ ಅಂತ. ಇದೆಲ್ಲ ಯಾವುದು ಹೊಸ ವಿಷಯ ಅಲ್ಲ. ನಮ್ಮಲ್ಲಿ ನಮ್ಮ ಪೂರ್ವಜರು, ನಮ್ಮ ಇವರೆಲ್ಲ ಮೊದಲೇ ಹೇಳ್ತಾ ಇದ್ರು. ಸೊ ಈ ಹೊಸ ಯುಗದಲ್ಲಿ ನಾವು ಎಷ್ಟೊಂದು ಬೇರೆ ಕಡೆಯಿಂದ ಕಲ್ತು ಅದನ್ನು ಚೆನ್ನಾಗಿ ಪ್ಯಾಕೇಜ್ ಮಾಡಿ ಹೊಸ ಟರ್ಮ್ಸ್ ಅಲ್ಲಿ ಹೇಳ್ತೀವಿ. ಬಟ್ ನೆವರ್ದಲೆಸ್ ಕ್ರಕ್ಸ್ ಏನು ಅಂತ ಹೇಳಬೇಕು ಅಂದ್ರೆ, ಈಗ ಎಷ್ಟೊಂದು ನೀವು ಯೂನಿವರ್ಸಿಟೀಸು, ಕಾಲೇಜಸ್ಸು, ಫರ್ಗೆಟ್ ದ್ಯಾಟ್, ಈಗ ಎಷ್ಟೊಂದು IIT ಪ್ರಿಪರೇಷನ್ ಸೆಂಟರ್ಸ್ ಅಲ್ಲಿ, ನೀಟ್ ಪ್ರಿಪರೇಷನ್ ಸೆಂಟರ್ಸ್ ಅಲ್ಲಿ ಕಿಡ್ಸ್ ಆರ್ ಕಮಿಟಿಂಗ್ ಲಾಟ್ ಆಫ್ ಸೂಸೈಡ್ಸ್ ಬಿಕಾಸ್ ಆಫ್ ದಟ್ ಪ್ರೆಷರ್. ಎಷ್ಟೋ ಜನ ವಿದ್ಯಾರ್ಥಿಗಳು ಅವ್ರ ಸ್ಟಡೀಸ್ ಕಂಪ್ಲೀಟೇ ಮಾಡಲ್ಲ, ಡಿಗ್ರಿಯಿಂದ ಡ್ರಾಪ್ ಔಟ್ ಆಗ್ತಾರೆ. ಏನಕ್ಕೆ ಡ್ರಾಪ್ ಔಟ್ ಆಗ್ತಾರೆ ಅಂದ್ರೆ, ನಾವು ಲೈಫ್ ಸ್ಕಿಲ್ಸ್ ಬಗ್ಗೆ ಗಮನ ಕಮ್ಮಿ ಕೊಡ್ತಾ ಇದೀವಿ. ಯಾವುದೋ ಒಂದು ಸ್ಪೆಸಿಫಿಕ್ ಟಾಪಿಕ್ಸ್, ಸ್ಕಿಲ್ಸ್ ಬಗ್ಗೆ ಬಿಲ್ಡ್ ಮಾಡೋದು ಬಗ್ಗೆ ತುಂಬಾ ಮಹತ್ವ ಕೊಟ್ಬಿಟ್ಟು ಬೇರೆಯನ್ನ ಸ್ವಲ್ಪ ಇಂಬ್ಯಾಲೆನ್ಸ್ ಮಾಡ್ತಾ ಇದೀವಿ ಅಂತ ನನ್ಗನ್ಸುತ್ತೆ. ರೀಸೆಂಟ್ ಆಗಿ ಹೀಗೆ ಮಾತಾಡ್ಬೇಕಾದ್ರೆ ಒಬ್ರು ಹೇಳ್ತಾ ಇದ್ರು, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಫ್ಕೋರ್ಸ್ ಇಸ್ ದ ಮೇಜರ್ ಮೈಲ್ ಸ್ಟೋನ್ ಫಾರ್ ಅವರ್ ಕಿಡ್ಸ್, ತಗೊಳ್ಳೇಬೇಕು ಖಂಡಿತವಾಗಿಯೂ. ಬಟ್ ಆ ಪ್ರೆಷರು, ಆ ಸ್ಟ್ರೆಸ್, ಆಂಗ್ಸೈಟಿ ಎಷ್ಟು ಆಗಿದೆ ಅಂದ್ರೆ ಎಷ್ಟೋ ಮಕ್ಳಿಗೆ ಅದನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ಸೊ ದೆನ್ ಆರ್ ವಿ ಹೆಡಿಂಗ್ ಇನ್ ದ ರೈಟ್ ಡೈರೆಕ್ಷನ್? ಯಾಕೆಂದ್ರೆ ಈವಾಗಲೇ ಈ ಫೇಸ್ ನಲ್ಲೇ ಅವ್ರಿಗೆ ಅಷ್ಟೊಂದು ಕಷ್ಟ ಆಗ್ತಾ ಇದೆ ಅಂದ್ರೆ, ಮುಂದೆ ಕಾರ್ಪೊರೇಟ್ ಹೋದ್ಮೇಲೆ ಅಥವಾ ಬಿಸ್ನೆಸ್ ಜಗತ್ತಿಗೆ ಹೋದ್ಮೇಲೆ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋದ್ಮೇಲೆ ಎಷ್ಟು ಸ್ಟ್ರೆಸ್ ಇರುತ್ತೆ, ಎಷ್ಟೊಂದು ಅವ್ರಿಗೆ ಚಾಲೆಂಜಸ್ ಬರೋ ಅವಶ್ಯಕತೆ ಇದೆ, ಬರೋ ಸಂಭವ ಇದೆ. ಸೊ ಹಾಗಾಗಿ ಲೈಫ್ ಸ್ಕಿಲ್ಸ್ ಬಗ್ಗೆ ನಾವು ಖಂಡಿತವಾಗಿಯೂ ಮಕ್ಕಳನ್ನ ಅರ್ಲಿ ಪಾರ್ಟ್ ಆಫ್ ದ ಹೈಸ್ಕೂಲ್ ಇಂದ ಪ್ರಿಪೇರ್ ಮಾಡೋದು ಬಹಳ ಒಳ್ಳೆಯದು ಅಂತಾರೆ. ಏನೇನು ಇರ್ಬೋದು ಲೈಫ್ ಸ್ಕಿಲ್ಲು? ಸೆಲ್ಫ್ ಅವೇರ್ನೆಸ್ ಇರ್ಬೋದು. ನನ್ನ ಎಮೋಷನ್ ಸ್ಟೇಟ್ ಆಫ್ ಮೈಂಡ್ ಹೇಗಿದೆ, ನನ್ಗೆ ಆಂಗರ್ ಆಗ್ತಾ ಇದೆಯಾ, ಫ್ರಸ್ಟ್ರೇಷನ್ ಆಗ್ತಾ ಇದೆಯಾ, ಇರಿಟೇಷನ್ ಆಗ್ತಾ ಇದೆಯಾ, ಐ ರಿಯಲಿ ಎಂಜಾಯಿಂಗ್ ವಾಟ್ ಐ ಆಮ್ ರೀಡಿಂಗ್ ಅಂಡ್ ಸ್ಟಡಿಂಗ್. ಮತ್ತೆ ಇದರಲ್ಲಿ ನಾನು ನಿಜವಾಗ್ಲೂ ಇದರಲ್ಲಿ ಡೆಪ್ತ್ ಅಲ್ಲಿ ಹೋಗಿ ನಾನು ಕಲ್ತು ಏನಾದ್ರೆ ಸಾಧನೆ ಮಾಡ್ಬೋದಾ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಅವರಲ್ಲಿ ಬಿಲ್ಡ್ ಆಗ್ತಾ ಇದೆಯಾ. ಸೊ ಇದೆಲ್ಲ ನಾವು ಏನು ಲೈಫ್ ಸ್ಕಿಲ್ಸ್ ಅಂತ ಕರಿತೀವಿ. ಅಥವಾ ಅವರು ನಿರರ್ಗಳವಾಗಿ ಕಾನ್ಫಿಡೆಂಟ್ ಆಗಿ ಮಾತಾಡ್ತಕ್ಕಂಥ ಒಂದು ಕೌಶಲ್ಯ ಬೆಳೆಸ್ಕೊತಾ ಇದ್ದಾರಾ? ಯಾಕಂದ್ರೆ ಕಮ್ಯುನಿಕೇಶನ್ ಇಸ್ ದ ಕೀ ಥಿಂಗ್. ನೀನು ಎಷ್ಟೇ ಟ್ಯಾಲೆಂಟ್ ಆಗಿದ್ದು, ನೀವು ಎಷ್ಟೇ ಕಲ್ತೂ ಸಹ ಒಂದು ಸಮುದಾಯದ ಜೊತೆಗೆ, ಒಂದು ತಂಡದ ಜೊತೆಗೆ, ಅಥವಾ ಒಂದು ಕಂಪ್ನಿನಲ್ಲಿ ಅಥವಾ ಯಾವುದೇ ಒಂದು ರೋಲಲ್ಲಿ ಕೆಲಸ ಮಾಡಬೇಕಾದ್ರೂ ನಾನು ಅದನ್ನ ಎಷ್ಟು ಸ್ಪಷ್ಟವಾಗಿ, ಸಿಂಪಲ್ ಆಗಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ನೀವು ಸೂಪರ್ ಡೂಪರ್ ಆಗಿ ಇಂಗ್ಲಿಷ್ ಮಾತಾಡಬೇಕು, ಗ್ರಾಮರ್ ಚೆನ್ನಾಗಿರ್ಬೇಕು, ಖಂಡಿತ ಇಲ್ಲ. ಸೊ ಲ್ಯಾಂಗ್ವೇಜ್ ಈಸ್ ಅ ವೆಹಿಕಲ್ ಆಫ್ ಥಾಟ್. ಈಗ ನೀವು TGV ಕನ್ನಡ ಅದು ಪಾಡ್ಕಾಸ್ಟ್ ಏನಕ್ಕೆ ಮಾಡ್ತಾ ಇದ್ದೀರಾ ಅಂದ್ರೆ, ಟು ರೀಚ್, ಅಂದ್ರೆ ತುಂಬಾ ಜನಕ್ಕೆ ಇದು ತಲುಪಬೇಕು ಅಂತ. ಎಂಡ್ ಆಫ್ ದ ಡೇ ಲ್ಯಾಂಗ್ವೇಜ್ ಅಥವಾ ಒಂದು ಭಾಷೆ ಅನ್ನೋದು ಒಂದು ನಮ್ಮ ಮನಸ್ಸಿನ ಅಥವಾ ನಮ್ಮ ಭಾವನೆಗಳನ್ನ ಹಂಚ್ಕೊಳ್ತಕ್ಕಂಥ ಮಾಧ್ಯಮ. ಸೊ ಹಾಗಾಗಿ ಎಷ್ಟು ಸ್ಪಷ್ಟವಾಗಿ ನನ್ನ ಕಮ್ಯುನಿಕೇಶನ್ ಇದೆ ಅಥವಾ ನಾನು ಹೇಗೆ ಹೇಳ್ತಾ ಇದ್ದೀನಿ, ಅದಲ್ಲದೆ ನಾನು ಬೇರೆಯವ್ರ ಜೊತೆ ಹೇಗೆ ಕೆಲಸ ಮಾಡ್ಬೋದು, ನನ್ನ ಸ್ಟ್ರೆಂತ್ ನಾನು ಹೇಗೆ ತಗೊಂಡ್ಬರ್ಬೋದು, ಟೀಮ್ ವರ್ಕ್ ಹೇಗೆ ಮಾಡ್ಬೋದು, ಡಿಸಿಷನ್ ಹೇಗೆ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ಆಕ್ಚುಲಿ ಲೈಫ್ ಸ್ಕಿಲ್ಸ್. ಇದನ್ನ ಕೆಲವೊಂದು
ಸಂಸ್ಥೆಗಳಲ್ಲಿ, ಸ್ಕೂಲ್ಸ್ಗಳಲ್ಲೆಲ್ಲ ಲೈಫ್ ಸ್ಕಿಲ್ಸ್, ಲೀಡರ್ಶಿಪ್ ಸ್ಕಿಲ್ಸ್ ನ ಬೆಳೆಸ್ತಾ ಇದ್ದಾರೆ, ವಿಚ್ ಇಸ್ ಎ ಗುಡ್ ಪಾರ್ಟ್. ಬಟ್ ಬೈ ಅಂಡ್ ಲಾರ್ಜ್ ಅದ್ರ ಬಗ್ಗೆ ತುಂಬಾ ಇನ್ನೂ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ದಟ್ಸ್ ಕಾಲ್ಡ್ ಹೋಲಿಸ್ಟಿಕ್ ಎಜುಕೇಶನ್. ಈಗ ಸ್ವಾಮಿ ವಿವೇಕಾನಂದ ಇರ್ಬೋದು ಅಥವಾ ಮಹಾತ್ಮ ಗಾಂಧಿ ಇರ್ಬೋದು, ಅವರೆಲ್ಲರೂ ಸಹ ಈ ಒಂದು ಏನ್ ಹೇಳ್ತಾರೆ, ಸಂಪೂರ್ಣ ಒಂದು ವಿಕಾಸ, ನಮ್ಮ 360 ಡಿಗ್ರಿ ಡೆವಲಪ್ಮೆಂಟ್ ಬಗ್ಗೆ ಗಮನ ಕೊಡ್ತಾ ಇದ್ರು. ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕವಾಗಿ ಎಲ್ಲಾ ಸ್ತರದಲ್ಲೂ ಸಹ ನಾವು ಬೆಳವಣಿಗೆ ಬೇಕು ಅಂತ. ಅದರದ್ದು ಅವಶ್ಯಕತೆ ತುಂಬಾ ಈಗ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಾವು ಎಲ್ಲಿ ಹೋದ್ರೂ ಸಹ ಕರಿಯರ್ ಡೆವಲಪ್ಮೆಂಟ್ ವರ್ಕ್ಶಾಪ್ ಜೊತೆಗೆ ಈ ಒಂದು ಸಾಫ್ಟ್ ಸ್ಕಿಲ್ಸ್, ಲೀಡರ್ಶಿಪ್, ಲೈಫ್ ಸ್ಕಿಲ್ಸ್ ಬಗ್ಗೆ ನಾವು ತುಂಬಾ ಮಹತ್ವನ ಕೊಟ್ಟು ನಾವು ಸ್ಕೂಲ್ ಜೊತೆಗೆ, ಕಾಲೇಜಸ್ ಜೊತೆಗೆ, ಸಂಸ್ಥೆಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಇದೆಲ್ಲ ಅಂದ್ರೆ ನೀವು ಹೇಳೋ ಇದ್ರ ಪ್ರಕಾರ ಸ್ಕೂಲ್ ಕಾಲೇಜುನು ಲೇಟ್ ಆಗೋಯ್ತು, ಸ್ಕೂಲಿಂದನೇ ಇದೆಲ್ಲ ಲೈಫ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ. ಹೈಸ್ಕೂಲ್ ಖಂಡಿತ ಖಂಡಿತ. ಯಾಕಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ ಅಂತ ನಮ್ಗೆ ಗೊತ್ತಿದೆ. ಬಟ್ ಏನಾಗಿದೆ, ಮೋಸ್ಟ್ ಆಫ್ ದ ಸ್ಕೂಲ್ಸ್ ಅಲ್ಲೆಲ್ಲ ಟಿಕ್ ಇನ್ ದ ಬಾಕ್ಸ್, ಮಾರಲ್ ಎಜುಕೇಶನ್ ಅಂತ ಒಂದು ಸಬ್ಜೆಕ್ಟ್ ಇದೆ, ಏನೋ ಇಂಡಿಯನ್ ವಿಸ್ಡಮ್ ಅಂತ ಏನೋ ಒಂದು ಸಬ್ಜೆಕ್ಟ್ ಇದೆ. ಒಂದು ಸಬ್ಜೆಕ್ಟ್, ಒಂದು ಟಿಕ್, ಒಂದು ಕ್ಲಾಸ್ ತರ ಮಾಡ್ತಾರೆ. ಬಟ್ ಆ ನಿಜವಾದ ಇಂಟೆಂಟ್ ಏನಿದೆ, ಮಕ್ಳಿಗೆ ಅದನ್ನ ಹೇಗೆ ಕಲಿಸ್ಬೋದು, ಅವ್ರಿಗೆ ಹೇಗೆ ಆಕ್ಟಿವಿಟಿ ಬೇಸ್ಡ್ ಅದನ್ನ ನಾವು ಇನ್ವಾಲ್ವ್ ಮಾಡಿ ಆ ಒಂದು ಮೈಂಡ್ ಸೆಟ್ಸ್, ಆ ಒಂದು ಲೈಫ್ ಸ್ಕಿಲ್ ನ ಬೆಳೆಸ್ಬೋದು ಅಂತಕ್ಕಂಥ ಒಂದು ನಿಜವಾದ ಆಶಯ ಎಲ್ಲ ಕಡೆ ಇಲ್ಲ. ಸೊ ಅದ್ರ ಬಗ್ಗೆ ಕೆಲಸ ಆಗ್ಬೇಕು ಅಂತ. ಸುಮ್ನೆ ಕಾಟಾಚಾರಕ್ಕೆ ನಾಮಕಾವಸ್ಥೆಗೆ ಅದಾಗ್ದಲೆ ನಿಜವಾಗಿಯೂ ಲೈಫ್ ಸ್ಕಿಲ್ ಕಲಿಸ್ತಾ ಹೋಗ್ಬೇಕು ಅನ್ನೋದು ನಿಮ್ಮ ಆಶಯ. ಖಂಡಿತ. ಹಾಗೇನೆ ಅಂದ್ರೆ ಇವಾಗ ನಾವು ನೋಡ್ತಾ ಇರೋ ಹಾಗೆ ಫ್ಯೂಚರ್ ಆಫ್ ವರ್ಕ್ ಅಂದ್ರೆ ಈಗ ಮುಂದಿನ 5-10 ವರ್ಷಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಸ್ಕಿಲ್ಸ್ ಅಥವಾ ಮೈಂಡ್ ಸೆಟ್ ಡೆವಲಪ್ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ? ಯಾಕಂದ್ರೆ ಈಗ ವಿತ್ ಎವಾಲ್ವ್ಮೆಂಟ್ ಆಫ್ ಟೆಕ್ನಾಲಜಿ, AI ಇಂದ ಇರ್ಬೋದು ಅಥವಾ ಬೇರೆ ಬೇರೆ ಟೆಕ್ನಾಲಜೀಸ್ ಇಂದ ಇರ್ಬೋದು, ಎಷ್ಟೊಂದು ಬೇಗ ಬೇಗ ಥಿಂಗ್ಸ್ ಆರ್ ಚೇಂಜಿಂಗ್ ಅಂಡ್ ಮೂವಿಂಗ್. ಇವಾಗ ಇದ್ದಿದ್ದು ಮುಂದಿನ 5 ವರ್ಷದಲ್ಲಿ ಇರಲ್ಲ. ಸೊ ಹೀಗಿರುವಾಗ ದೇರ್ ಆರ್ ಸರ್ಟನ್ ಥಿಂಗ್ಸ್, ಕೆಲವೊಂದು ನಾವು ಯಾವುದೇ AI ಆಗ್ಲಿ, ಯಾವುದೇ ಮಷಿನ್ ಆಗ್ಲಿ, ಇಟ್ ಕೆನಾಟ್ ಓವರ್ಟೇಕ್ ಅನ್ನೋ ಅಂತದನ್ನ ನಮ್ಮ ವೀಕ್ಷಕರಿಗೆ, ಕೇಳುಗರಿಗೆ, ಶ್ರೋತೃಗಳಿಗೆ ತಿಳಿಸ್ಕೊಡಿ ಅಂತ. ಒಳ್ಳೆ ಪ್ರಶ್ನೆ ಇದು. ಸೊ ಮೊನ್ನೆ ನಾವು ಒಂದು ಸ್ಕಿಲ್ ಇಂಡಿಯಾ ಮಿಷನ್ ಮತ್ತೆ ಈ ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್ ಒಂದು ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾ ಇದ್ದೆ, ಪ್ಲಸ್ ಬೇರೆಯವ್ರ ಜೊತೆಗೆ ಇದ್ರ ವಿಷಯನ ಚರ್ಚೆ ಮಾಡ್ತಾ ಇದ್ದೆ. ಸೊ ನಮ್ಮ ವರ್ಲ್ಡ್ ಆರ್ಗನೈಸೇಷನ್ ಸಹ ಹೇಳಿದೆ, ಇನ್ನು ಮುಂದೆ 5-10 ವರ್ಷದಲ್ಲಿ ಗೋಯಿಂಗ್ ಟು ಬಿ ಸೋ ಮಚ್ ಆಫ್ ಡಿಸ್ಟ್ರಪ್ಷನ್. ದ ಫ್ಯೂಚರ್ ಆಫ್ ವರ್ಕ್, ದಿ ಸ್ಟೂಡೆಂಟ್ಸ್ ಇನ್ ಅವರ್, ಈಗ ನಮ್ಮ ಏನು ಶಾಲೆಯಲ್ಲಿ, ಕಾಲೇಜಲ್ಲಿ ಓದ್ತಾ ಇದ್ದಾರೋ ಮಕ್ಕಳು, ಅವರು ನಿಜವಾಗ್ಲೂ ಯಾವ ವೃತ್ತಿಗಳಿಗೆ ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ ವಿತ್ AI ಕಮಿಂಗ್ ಇನ್ ಅಂತ. ಸೊ ಹಾಗಾದ್ರೆ ಅವ್ರನ್ನ ಹೇಗೆ ನಾವು ಫ್ಯೂಚರಿಸ್ಟ್ ರೆಡಿ ಮಾಡ್ಬೋದು, ಅವ್ರನ್ನ ಏನು ಟ್ರೈನಿಂಗ್ ಕೊಡಬೇಕು, ಅವ್ರಿಗೆ ಯಾವ ಕೌಶಲ್ಯ ಕಲಿಸ್ಬೇಕು, ಅಥವಾ ಯಾವ ಟೂಲ್ಸ್ ಕಲಿಸ್ಬೇಕು, ಯಾವ ಟೆಕ್ನಾಲಜಿ ಕಲಿಸ್ಬೇಕು ಅನ್ನೋದು ದರ್ ಆರ್ ಲಾಟ್ ಆಫ್ ಥಾಟ್ ಲೀಡರ್ಸ್ ಅಂಡ್ ಗವರ್ಮೆಂಟ್ ಪಾಲಿಸಿ ಲೆವೆಲ್ನಲ್ಲಿ, ಕಾಲೇಜಸ್ ಲೆವೆಲಲ್ಲಿ ತುಂಬಾ ಕೆಲಸ ನಡೀತಾ ಇದೆ. ಅದು ಜಸ್ಟ್ ಒಂದು ಸಮರಿ ಹೇಳಬೇಕು ನನ್ನ ಪ್ರಕಾರ, ನನ್ನ ಪರ್ಸ್ಪೆಕ್ಟಿವ್, ಮತ್ತೆ ಹ್ಯಾವಿಂಗ್ ವರ್ಕ್ ವಿತ್ ಲಾಟ್ ಆಫ್ ಕರಿಯರ್ ಕೋಚಸ್ ಅಂಡ್ HRs ಅಂಡ್ ಇಂಡಸ್ಟ್ರಿ ಲೀಡರ್ಸ್, ಅಂದ್ರೆ ನಾವು ಇಷ್ಟಪಡ್ತೀವೋ ಇಷ್ಟಪಡದೇ ಇದ್ರೂ ಸಹ AI ವಿಲ್ ಗೋಯಿಂಗ್ ಟು ಡಿಸ್ಟರ್ಬ್. ಇಟ್ಸ್ ಆಲ್ರೆಡಿ ಡಿಸ್ಟರ್ಬಿಂಗ್. ಸೊ ಹೇಗೆ ಈಗ ಮೊಬೈಲ್ ಯೂಸೇಜ್, ನೀವು ಅವಾಗಲೇ ಹೇಳ್ತಾ ಇದ್ರೆ ವಾಟ್ಸಪ್ ಕಲಿಯೋದು ಅಥವಾ ಗೂಗಲ್ ಮಾಡೋದು ಹೇಗೆ ಬೇಸಿಕ್ ಸ್ಕಿಲ್ ಇತ್ತೋ, AI ಟೂಲ್ಸ್ ನ ಉಪಯೋಗಿಸ್ತಕ್ಕಂಥದ್ದು ಒಂದು ಬೇಸಿಕ್ ಸ್ಕಿಲ್ ಆಗಿ ನಮ್ಗೆಲ್ಲರಿಗೂ ಅದು ಬರಲೇಬೇಕು. ಅದು ಆಗತ್ತೆ, ಈಗ ಆಗ್ತಾ ಇದೆ ಆಲ್ರೆಡಿ. ಸೊ ಹೇಗೆ AI ಟೂಲ್ ನ ಉಪಯೋಗಿಸ್ಕೊಂಡು ನಮ್ಮ ವರ್ಕ್ ನ ಸ್ಮಾರ್ಟ್ ಮಾಡ್ಕೋ, ಬಟ್ ಅದನ್ನ ನೀವು ಸ್ವಲ್ಪ ಡೀಟೇಲ್ ಆಗಿ ಅಥವಾ ಒಂದು ನೆಕ್ಸ್ಟ್ ಲೆವೆಲ್ ಡೀಟೇಲ್ ಆಗಿ ನೋಡಿದ್ರೆ, AI ಟೂಲ್ ಇರ್ಬೋದು ಅಥವಾ ನಾಳೆ ಇನ್ನೊಂದು ಏನೋ ಬರುತ್ತೆ. ವಾಟ್ ಇಟ್ ಬೇಸಿಕಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಕಂಟಿನ್ಯೂಸ್ ಲರ್ನಿಂಗ್ ಅಂತ ಏನ್ ಹೇಳ್ತೀವಿ, ಯಾವಾಗ್ಲೂ ಸಹ ನಮ್ಮ ಕಲಿಕೆ ಪ್ರವೃತ್ತಿ ಅಥವಾ ಕಲಿಕೆಯ ಒಂದು ಮನೋಭಾವ ನಮ್ಮಲ್ಲಿ ಬೆಳಿಬೇಕು. ದಟ್ ಈಸ್ ದ ಮೇನ್ ಥಿಂಗ್, ಕಂಟಿನ್ಯೂಸ್ ಲರ್ನಿಂಗ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ ಅದನ್ನ. ಯಾಕೆಂದ್ರೆ ನಾವು ಯಾವಾಗ ಹೆಚ್ಚು ಕಲಿತೀವೋ ಹೆಚ್ಚು ಬೆಳಿತೀವಿ, ಆವಾಗ ಹೆಚ್ಚು ಗಳಿಸ್ತೀವಿ. ನಮ್ಮ ಒಬ್ರು ಮೆಂಟರ್ ಇದೆ, ಅವ್ರು ಹೇಳ್ತಾರೆ, ದ ಮೋರ್ ಯು ಲರ್ನ್ ದ ಮೋರ್ ಯು ಅರ್ನ್ ಅಂತ. ಸೊ ಹೊಸ ಹೊಸ ವಿಷಯಗಳನ್ನ ಕಲಿಬೇಕು. ಆ ಕಲಿಕೆಯ ಒಂದು ಮನೋಭಾವ ಇರಬೇಕು. ಅದು ನಮಗೆ ಹೆಚ್ಚು ಸ್ಕಿಲ್ಸ್ ನ ಕಲಿಸುತ್ತೆ. ಅದರಿಂದ ವಿಲ್ ಬಿ ಏಬಲ್ ಟು ಮೇಕ್ ಮೋರ್ ಮನಿ ಔಟ್ ಆಫ್ ಇಟ್ ಅನ್ನೋ ತರ. ಅದು ಒಂದು ಖಂಡಿತ. ಎರಡನೇದು, ನಾವು ಆವಾಗಲೇ ಮಾತಾಡ್ತಾ ಇದ್ವು ಲೈಫ್ ಸ್ಕಿಲ್ಸ್ ಅಥವಾ ಏನು 21st ಸೆಂಚುರಿ 22nd ಸೆಂಚುರಿ ಅಪ್ಕಮಿಂಗ್ ಟ್ರೆಂಡ್ ಸ್ಕಿಲ್ಸ್ ಅಂತ ಏನ್ ಹೇಳ್ತಾರೆ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂದ್ರೆ ಯಾವುದೋ ಒಂದು ವಿಷಯನ ಅಥವಾ ಯಾವುದೋ ಒಂದು ಇದ್ರಲ್ಲಿ ನಾವು ಸಮಸ್ಯೆ ಬಂದಾಗ ಅದನ್ನ ಹೇಗೆ ನಾವು
ಲಾಜಿಕಲ್ ಆಗಿ ಸಾಲ್ವ್ ಮಾಡ್ಬೋದು, ಎಮೋಷನಲ್ ಆಗಿ ಸಾಲ್ವ್ ಮಾಡ್ಬೋದು ಅಂತ. ಎಮೋಷನಲ್ ಆಗಿ ಅಂದ್ರೆ ಯಾಕೆ ಅಂದ್ರೆ ನಾನು ಹೇಳ್ತಿದ್ದೀನಿ ಅಂದ್ರೆ, ಸಾಮಾಜಿಕ ವ್ಯವಸ್ಥೆನಲ್ಲಿ ಅಥವಾ ನಮ್ಮ ಒಂದು ಕುಟುಂಬ ವ್ಯವಸ್ಥೆನಲ್ಲಿ ಅಥವಾ ಆಸ್ ಎ ಒಂದು ದೇಶ ಅಥವಾ ನಮ್ಮ ಒಂದು ಸಮಾಜನ ತಗೊಂಡ್ರೆ ಎಲ್ಲಾ ವಿಷಯನೂ ನಾವು ಲಾಜಿಕಲ್ ಆಗಿ ಸಾಲ್ವ್ ಮಾಡೋಕ್ಕಾಗಲ್ಲ. ನಂಬಿಕೆ ವಿಚಾರಗಳಿರ್ಬೋದು, ಸ್ಪಿರಿಚುವಲ್ ವಿಚಾರಗಳಿರ್ಬೋದು, ಲಾಟ್ ಆಫ್ ಭಾಷೆ ವಿಚಾರ ಇರಲಿ, ನಮ್ಮ ಕಲ್ಚರ್ ವಿಚಾರ ಆಗಲಿ, ನೀವು ಅದನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಗೆ ಹಾಕ್ತೀನಿ ಅಥವಾ ಇದು ಲಾಜಿಕಲ್ ಆಗಿ ಹಿಂಗೆ ಸಾಲ್ವ್ ಮಾಡ್ತೀನಿ, ಇಲ್ಲ, ಲಾಟ್ ಆಫ್ ಎಮೋಷನ್ ಅಟ್ಯಾಚ್ಡ್. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಮತ್ತೆ ನಾವೇನು ಅರ್ಲಿ ಪ್ರೊಫೆಷನಲ್ಸ್ ಇದೀವಿ, ಪ್ರಾಬ್ಲಮ್ ಸಾಲ್ವಿಂಗ್ ನ ಎಮೋಷನ್ ಆಂಗಲ್ ಇಂದ, ಸೋಷಿಯಲ್ ಆಂಗಲ್ ಇಂದ, ಸ್ಪಿರಿಚುವಲ್ ಆಂಗಲ್ ಇಂದ, ಒಂದು ಕಂಟ್ರಿ ಆಂಗಲ್ ಇಂದ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಕ್ರಿಟಿಕಲ್ ಥಿಂಕಿಂಗು, ಕ್ರಿಯೇಟಿವ್ ಥಿಂಕಿಂಗು, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಎಮೋಷನಲ್ ಇಂಟೆಲಿಜೆನ್ಸ್, ಭಾವನಾತ್ಮಕ ಬುದ್ಧಿವಂತಿಕೆ ಅಂತ ಹೇಳ್ತೀವಿ. ಏನ್ ಹೇಳ್ಬೇಕು ಅಂದ್ರೆ, ಈಗ ಯಾರ ಎದುರುಗಡೆ ಏನ್ ಮಾತಾಡ್ಬೇಕು, ಹೇಗ್ ನಡ್ಕೋಬೇಕು, ಯಾವ ವಿಷಯ ಹೇಳಿದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಹೇಳಿದ್ರೆ ಕೆಲಸ ಆಗತ್ತೆ, ಕೆಲಸ ಆಗಲ್ಲ, ಇದು ಕಾಮನ್ ಸೆನ್ಸ್. ನಮ್ಮ ತಂದೆ ತಾಯಿಗಳು, ನಮ್ಮ ಅಜ್ಜಿಯರೆಲ್ಲ ಹೇಳ್ತಾ ಇದ್ರಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಸೊ ಅಥವಾ ಏನೋ ಸರಿಯಾಗಿ ಮಾತಾಡಿದ್ರೆ ಕೆಲಸ ಆಗತ್ತೆ ಅಂತ ನಾವೇನು ತಿಳ್ಕೊಂಡಿದ್ವು. ಸೊ ಆ ಎಮೋಷನಲ್ ಇಂಟೆಲಿಜೆನ್ಸ್, ಈ ಸ್ಕಿಲ್ಸ್ ಏನಿದೆ, ಈ ಒಂದು ಕೌಶಲ್ಯಗಳನ್ನ ನಾವು ಕಲ್ತ್ಕೊಂಡ್ರೆ ಬೇರೆ ಒಂದು ಕೌಶಲ್ಯಗಳನ್ನ ನಾವು ಅದ್ರ ಜೊತೆಗೆ ಕಲ್ತ್ಕೊಂತ ಹೋಗಿ ಫ್ಯೂಚರ್ ಆಫ್ ದ ವರ್ಕ್ ವಿಲ್ ಬಿ ವೆರಿ ವೆರಿ ಈಸಿ. ಈವನ್ ನೀವು HR ಹತ್ರ ಮಾತಾಡಿ, ಹೈರಿಂಗ್ ಮ್ಯಾನೇಜರ್ಸ್ ಹತ್ರ ಮಾತಾಡಿ, ಇವತ್ತಿಗೂ ಸಹ ಜಾಬ್ಸ್ ನ ಕೊರತೆ ಇಲ್ಲ, ಕೆಲ್ಸಗಳಿದಾವೆ. ಬಟ್ ಅವ್ರೇನ್ ಹೇಳೋದು, ನಮಗೆ ಸರಿಯಾದ ಜನ ಸಿಗ್ತಾ ಇಲ್ಲ, ಸರಿಯಾದ ಸ್ಕಿಲ್ ಸಿಗ್ತಾ ಇಲ್ಲ. ಟೆಕ್ನಿಕಲ್ ಸ್ಕಿಲ್ಸ್ ಒಂದ್ ಕಡೆ ಆದ್ರೆ, ಈ ಒಂದೇನು ಪರ್ಸನಲ್ ಸ್ಕಿಲ್ಸ್, ಲೀಡರ್ಶಿಪ್ ಸ್ಕಿಲ್ಸ್ ಇರ್ಬೋದು, ಅಥವಾ ಕೆಲವೊಂದು ಮಸ್ಟ್ ಹ್ಯಾವ್ ಬೇಸಿಕ್ ಲೈಫ್ ಸ್ಕಿಲ್ಸ್, ಇದನ್ನ ಮಿಸ್ಸಿಂಗ್ ಇದೆ. ಆ ಒಂದು ಇದ್ರ ಬಗ್ಗೆ ನಾವು ಗಮನ ಕೊಟ್ರೆ ಮುಂದೆ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ನನ್ನ ಒಂದು ಇನ್ಸೈಟ್ ಅಥವಾ ಅಭಿಪ್ರಾಯ. ಖಂಡಿತ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ತುಬಲವನಿಗೆ ಯಾವತ್ತೂ ಜಗಳ ಇರಲ್ಲ, ಅದು ಯಾವುದೇ ವಿಷಯದಲ್ಲಿ ಇರಬಹುದು, ಆಫೀಸಲ್ಲಿ ಇರ್ಬೋದು, ಮನೇಲಿ ಇರ್ಬೋದು, ಅಥವಾ ಸ್ನೇಹಿತರ ಜೊತೆ ಇರ್ಬೋದು, ಎಲ್ಲಾದ್ರೂ ಸರಿ. ಇಂತಹ ಒಂದು ಪಯಣದಲ್ಲಿ, ನಿಮ್ಮ ಈ ಸುದೀರ್ಘ 20 ವರ್ಷಗಳ ಈ ಪಯಣದಲ್ಲಿ ನಿಮ್ ಮನ್ಸಿಗೆ ಹತ್ರ ಆಗುವಂಥದ್ದು ಒಂದು ಟ್ರಾನ್ಸ್ಫಾರ್ಮೇಶನ್ ಸ್ಟೋರಿ ಆತರ ಏನಾರು ಇದ್ರೆ ಅದನ್ನ ನಮ್ ಜೊತೆ ಶೇರ್ ಮಾಡ್ಕೋಬಹುದಾ? ಒಬ್ರು ಸ್ಟೂಡೆಂಟ್ ಇದಾಗಿತ್ತು, ಅವ್ರಿಗೆ ಒಂದು ಸ್ಪೆಸಿಫಿಕ್ ಸೈಕಾಲಜಿ ಮೇಲೆ ಓದ್ಬೇಕು ಅಂತ ಬಹಳ ಆಸೆ ಇತ್ತು. ಬಟ್ ಪೇರೆಂಟ್ಸ್ ಇದ್ರ ಪ್ರಕಾರ, ಇಲ್ಲ ಅದ್ರಲ್ಲಿ ತುಂಬಾ ಸ್ಕೋಪ್ ಇಲ್ಲ, ಜಾಸ್ತಿ ದುಡ್ಡು ಸಿಗಲ್ಲ, ನಿಮ್ಗೆ ಕಷ್ಟ ಆಗ್ಬಿಡುತ್ತೆ ಅಂತ ಫೋರ್ಸ್ ಮಾಡಿ ಇಂಜಿನಿಯರಿಂಗ್ ಕಡೆ ತಳ್ಬಿಟ್ಟಿದ್ರು. ಸೊ ಅವರು ಇಂಜಿನಿಯರಿಂಗ್ ಚೆನ್ನಾಗೇ ಓದಿ, ಚೆನ್ನಾಗಿ ಪಾಸ್ ಮಾಡಿ, ಒಳ್ಳೆ ಸ್ಕೋರ್ ಮಾಡಿ, ಶಿ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಎ ಕಂಪನಿ. ಬಟ್ ಯಾವಾಗ್ಲೂ ಅದೊಂದು ಮನಸ್ಸಿಗೆ ಕಾಡ್ತಾ ಇತ್ತು, ಇಲ್ಲ ನಾನು ಐ ವಾಂಟ್ ಟು ಮೇಕ್ ಎ ಡಿಫ್ರೆನ್ಸ್ ಈ ತರ ಅಂತ. ಸೊ ಅವರು ನನ್ನ ಹತ್ರ ಬಂದು, ಸರ್ ನನಗೆ ದುಡ್ಡು ಇದು ಎಲ್ಲ ಏನು ನನಗೆ ಐ ಆಮ್ ಅರ್ನಿಂಗ್ ಗುಡ್, ಬಟ್ ಐ ಆಮ್ ರಿಯಲಿ ನಾಟ್ ಲೈಕಿಂಗ್ ವಾಟ್ ಐ ಆಮ್ ಡೂಯಿಂಗ್ ಅಂತ. ಸೊ ನಮ್ಮ ಕಾನ್ವರ್ಸೇಷನ್ ನಲ್ಲಿ ನಮ್ಮ ಒಂದು AI ಟೂಲ್ಸ್, ಸೈಕೋಮೆಟ್ರಿಕ್ ಟೆಸ್ಟ್ನೆಲ್ಲ ಯೂಸ್ ಮಾಡಿ ನಾವು AI ಅಂಡ್ AI ಅಂತ ಹೇಳ್ತೀವಿ. ಅಂದ್ರೆ ಲೆಟ್ಸ್ ಯೂಸ್ ದಿ ಪವರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಆಲ್ಸೋ ಅವೇರ್ನೆಸ್ ಇಂಟೆಲಿಜೆನ್ಸ್ ಅಂತ. ಅಂದರೆ ನಮ್ಮ ಏನು ಭಾವನಾತ್ಮಕ ಅಥವಾ ನಮ್ಮಲ್ಲಿ ಏನು ಬುದ್ಧಿವಂತಿಕೆ ಇದೆ, ಅದನ್ನ ಕೃತಿಕ ಬುದ್ಧಿವಂತಿಕೆ ಅಥವಾ AI ಜೊತೆಗೆ ಬ್ಲೆಂಡ್ ಮಾಡಿದಾಗ ವಿ ಕ್ಯಾನ್ ಡೂ ಲಾಟ್ ಆಫ್ ವಂಡರ್ಸ್ ಅಂತ. ಸೊ ಈ ಕೇಸಲ್ಲಿ ಹಾಗೆ ಆಯಿತು. ಅವ್ರ ಹತ್ರ ಮಾತಾಡ್ತಾ ಸೊ ಈಗ what is psychology is all about? You want to make a difference to people, you help them, you guide them, you mentor them and all those stuff. It is not a show stopper. ಈಗ ಇಂಜಿನಿಯರಿಂಗ್ ಆದ ಕೂಡಲೇ ಅದನ್ನ ನಿಲ್ಲಿಸಬೇಕು ಅಂತ ಏನೂ ಇಲ್ಲ. ನನ್ನ ಒಂದು ಕೆಲವೊಂದು ಎಕ್ಸಾಂಪಲ್ ಹೇಳಿದೆ. ಮತ್ತೆ ನನ್ನ ಒಬ್ರು ಮೆಂಟರ್ ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಅಂತ. ಅವರು ಸಹ ಇಂಜಿನಿಯರಿಂಗ್ ಮಾಡಿ ಆ ನಂತರದಲ್ಲಿ ಕಾಗ್ನೇಟಿವ್ ಸೈಕಾಲಜಿನಲ್ಲಿ ಅವರು ಸ್ಪೆಷಲೈಸೇಷನ್ ಮಾಡಿ, ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಸ್ಪೀಡ್ ರೀಡಿಂಗ್ ಕೋಚ್ ಇನ್ ಇಂಡಿಯಾ ಅವರು. ಸೊ ಅವ್ರದ್ದು ಎಕ್ಸಾಂಪಲ್ ಕೊಟ್ಟೆ ನೋಡಿ. ಇಂಜಿನಿಯರಿಂಗ್ ಆಗಿ ಅವರು ಸೈಕಾಲಜಿ ಕಡೆ ಹೋಗಿ ಹೇಗೆ ಲಕ್ಷಾಂತರ ಜನಗಳಿಗೆ ವರ್ಷಕ್ಕೆ ಮಿನಿಮಮ್ ಆಗಿ ಒಂದು 52 ಪುಸ್ತಕನ ಹೇಗೆ ಟೆಕ್ನಿಕ್ಸ್ ನ ಉಪಯೋಗಿಸ್ಕೊಂಡು ಓದ್ಬೋದು ಅಂತ ಅವ್ರು ಗೈಡ್ ಮಾಡ್ತಾ ಇದ್ದಾರೆ ಅಂತ. ಸೊ ಈ ಕಾನ್ವರ್ಸೇಷನ್ ನಲ್ಲಿ ಅವಳಿಗೆ ಗಾಟ್ ಸೋ ಇನ್ಸ್ಪೈರ್ಡ್ ದ್ಯಾಟ್ ಓಕೆ, ನಾನು ಹಾಗಾದ್ರೆ ಪಾರ್ಟ್ ಟೈಮ್ ಸೈಕಾಲಜಿ ಅಥವಾ MBA ಇನ್ HR ರೂಟ್ ತಗೊಂಡು ನಾನು ಕರಿಯರ್ ಟ್ರಾನ್ಸಿಷನ್ ಮಾಡ್ತೀನಿ ಅಂತ. ಶಿ ವಾಸ್ ಮೋರ್ ಆನ್ ಎ ರಿಗ್ರೆಟ್ ಮೋಡ್. ಹಿಂಗೆ ತಪ್ಪಾಗೋಯ್ತು, ಫೋರ್ಸ್ ಮಾಡಿದ್ರು, ನನ್ನ ಲೈಫ್ ಈಗ ಹೋಗಿದೆ ಅಂತಾರೆ. ಸೊ ವಿ ಬಿಲ್ಡ್ ದಟ್ ಕಾನ್ಫಿಡೆನ್ಸ್ ಟುಗೆದರ್, ವಿ
built that Okay. roadmap together. ಸೊ ದೆನ್ ಇನ್ಸ್ಟೆಡ್ ಆಫ್ ಲಾಂಗ್ ಟರ್ಮ್ ನನಗೆ ತುಂಬಾ ವೇಟ್ ಮಾಡೋಕ್ಕಾಗಲ್ಲ ಅಂದಾಗ ಶಾರ್ಟ್ ಟರ್ಮ್ ಕೆಲವೊಂದು ಕೋರ್ಸಸ್ ಮಾಡಿ ಅವಳು ಶಿ ಸ್ಟಾರ್ಟೆಡ್ ವರ್ಕಿಂಗ್ ಇನ್ NGOs ಟು ಲರ್ನ್ ಅಂಡ್ ಇಂಪ್ಲಿಮೆಂಟ್ ಮೆನಿ ಆಫ್ ದೀಸ್ ಲರ್ನಿಂಗ್ ಆಸ್ ಎ ಪೈಲಟ್. ಎಷ್ಟೋ ಸಲ ಏನಾಗುತ್ತೆ, Yeah. ನಾವು ಒಳ ಮನಸ್ಸನ್ನ ಒಂದು ಇದನ್ನ ಕೇಳಿದಾಗ we want to test it out and try it out rather than just jump the gun and move on. Then she really started liking what social work irbodu, ಆ ಒಂದು ಟೀಚಿಂಗ್ ವರ್ಕು ಅದೆಲ್ಲ. ಸೊ ದೆನ್ ಅವರು ಈಗ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾನು ಮಾಸ್ಟರ್ಸ್ ಇನ್ ಸೈಕಾಲಜಿ ಕಡೆ ಹೋಗ್ತೀನಿ ಅಂತ ಒಂದು ಇವತ್ತಿಗೂ ಸಹ ಶಿ ಬಿಕಮ್ ಎ ಪಾರ್ಟ್ ಆಫ್ ಮೈ ಟೀಮ್ ಆ್ಯಂಡ್ ಶಿ ಹೆಲ್ಪ್ ಮೀ ಇನ್ ಕಾಂಟೆಂಟ್ ಬರೀಲಿಕ್ಕೆ. ಮತ್ತೆ ಎಷ್ಟೊಂದು ನಾವು NGOs ಜೊತೆ ಕೆಲಸ ಮಾಡ್ತೀವಿ. ಈಗ ರೀಸೆಂಟ್ ಆಗಿ ಒಂದು 2-3 ತಿಂಗಳ ಹಿಂದೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಕರಿಯರ್ ಅವೇರ್ನೆಸ್ ವರ್ಕ್ಶಾಪ್, ಅಂದ್ರೆ ವೃತ್ತಿ ಬೇರೆ ಬೇರೆ ಆಪ್ಷನ್ಸ್ ಏನಿದೆ, ಹೇಗೆ ನಾವು ಕಂಡ್ಕೋಬೇಕು ಅಂತ ವರ್ಕ್ಶಾಪ್ ಮಾಡಿದ್ವು. ಆ ವರ್ಕ್ಶಾಪ್ಗೆ ಶಿ ಜಾಯಿನ್ ಹ್ಯಾಂಡ್ಸ್ ವಿತ್ ಮೀ ಅಂಡ್ ಶಿ ಟುಕ್ ಸಮ್ ಸಬ್ಜೆಕ್ಟ್ಸ್ನ ಅವ್ರು ಹ್ಯಾಂಡಲ್ ಮಾಡಿದ್ರು, ಕೆಲವೊಂದು ನಾನು ಮಾಡಿದೆ. ಇಟ್ ವಾಸ್ ಎನ್ ಆಹಾ ಮೂಮೆಂಟ್ ಫಾರ್ ಹರ್ ಆಸ್ ವೆಲ್ ಆಸ್ ಫಾರ್ ಮೀ. ಸೊ ಆ ಥರ ಒಂದು ಅದು ನನ್ನ ಇವತ್ತಿಗೂ ಸಹ ಒಂದು ಮನಸ್ಸಿನಲ್ಲಿ ಆ ಒಂದು ಇದು ಉಳ್ಕೊಂಡಿದೆ. ಖಂಡಿತ ಅಲ್ವಾ? ಅಂದ್ರೆ ಏನೋ ಈ ಪಾತಲ್ಲೇ ಯಾರೋ ಸಿಗ್ತಾರೆ, ಮತ್ತೆ ಅವ್ರ ಜೀವನ ಒಂದ್ ರೀತಿ ಬದಲಾಗತ್ತೆ. ಮತ್ತೆ ಸೊಸೈಟಿಗೆ, ಸಮಾಜಕ್ಕೆ ನಾವು ಕೊಡೋದು ಅದು ನಮ್ಗ್ ಒಳಗಡೆ ಯಾವಾಗ್ಲೂ ಇದ್ದೇ ಇರುತ್ತೆ. ನಾವೇನಾದ್ರು ಮಾಡ್ಬೇಕು ಸಮಾಜಕ್ಕೆ ಅನ್ನೋದು ಸಹ. ಅದನ್ನು ಸಹ ಕೆರಿಯರ್ ಜೊತೆಗೆ ತಗೊಂಡ್ ಹೋಗೋದು, ಈ ತರ ಎಲ್ಲ ಗೈಡೆನ್ಸ್ ಸಾಕಷ್ಟು ಜನಕ್ಕೆ ಸಿಗಲ್ಲ. ಕೆಲವ್ರಿಗೆ ತಂತಾನೆ ಸಿಗ್ಬೋದು, ಕೆಲವ್ರಿಗೆ ನಿಮ್ಮಂತ ಗೈಡೆನ್ಸ್ ಗುರುಗಳಿಂದ ಸಿಗ್ಬೋದು. ಹೊಸದಾಗಿ ಸಿಕ್ಕಿರುವಂತಹ ಟೈಟಲ್, ಅಭಿನಂದನೆಗಳು ಅದಕ್ಕೆ. ಪ್ರಯತ್ನ, ಸಣ್ಣ ಪ್ರಯತ್ನ ಅಷ್ಟೇ, ನಾವು ಕಲ್ತಿದ್ನ ಹೇಳ್ಕೊಡ್ತಾ ಇದೀವಿ. ನೀವಾಗ್ಲೇ ಹೇಳಿದ್ರಿ ಈ ಆರ್ಟಿಫಿಷಿಯಲ್ ಅವೇರ್ನೆಸ್ ಇಂಟೆಲಿಜೆನ್ಸ್ ನ ಇದ್ ಮಾಡ್ತೀವಿ ಅಂತ, ಆ ಫ್ರೇಮ್ ವರ್ಕ್ ನ ಅದನ್ನ ನೀವು ವಿದ್ಯಾರ್ಥಿಗಳ ಮೇಲೂ ಪ್ರಯೋಗ ಮಾಡ್ತೀರಾ? ಅಂದ್ರೆ ಕೆರಿಯರ್ ಕ್ಲಾರಿಟಿ ಕೊಡಕ್ಕೆ ಆತರ ವಿದ್ಯಾರ್ಥಿಗಳ ಮೇಲೇನು ಪ್ರಯೋಗ ಮಾಡ್ತೀರಾ, ಅಥವಾ ಬರೀ ಪ್ರೊಫೆಷನಲ್ಸ್ಗೆ ಇದನ್ನ ಯೂಸ್ ಮಾಡ್ತೀರಾ? ಇಲ್ಲ, ಸೊ ಅದು ಒಳ್ಳೆ ವಿಷಯನ ನೀವು ತಗೊಂಡ್ ಬಂದ್ರಿ. ಸೊ ನಾವು ಈ ಒಂದು ಸೈಕೋಮೆಟ್ರಿಕ್ ಟೆಸ್ಟ್ ಅಥವಾ ಏನ್ ಹೇಳ್ತೀವಿ, ಒಂದು ಮನೋವಿಜ್ಞಾನ ಅಥವಾ ಸೈಕಾಲಜಿ ಕೆಲವೊಂದು ಬೇಸಿಕ್ ಟೂಲ್ಸ್ ತುಂಬಾ ನಾವು ಹೈಸ್ಕೂಲ್ ಲೆವೆಲ್ ಇಂದ 9th 10th ಇಂದ ಹಿಡಿದು ಪ್ರೊಫೆಷನಲ್ಸ್ ತನಕ ಯೂಸ್ ಮಾಡ್ಬೋದು. ಅದೇ ಅದರದ್ದೇ ಆದಂತ ಕೆಲವೊಂದು ಇತಿಮಿತಿ ಇರುತ್ತೆ. ಕೆಲವೊಂದು ಮಕ್ಕಳಿಗೆ ಟೆಸ್ಟ್ ಮಾಡ್ಬೋದು, ಕೆಲವೊಂದು ಓನ್ಲಿ ಅಡಲ್ಟ್ಸ್ಗೆ ಅಥವಾ ಇವರಿಗೆ ಪ್ರೊಫೆಷನಲ್ಸ್ಗೆ ಮಾಡ್ಬೋದು ಅಂತ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಇದನ್ನ ಸ್ಪೆಸಿಫಿಕ್ ನಾವು ಡಿಸೈನ್ ಮಾಡಿಕೊಂಡು ಅಥವಾ ಅದನ್ನ ಕಲ್ತ್ಕೊಂಡು ಮಾಡ್ತೀವಿ. ಹೈಸ್ಕೂಲ್ 9th 10th ಆನ್ವರ್ಡ್ಸ್ ನಾವು ಈ ಒಂದು ಇದನ್ನ ಮಾಡ್ತೀವಿ. ಸೊ ಇದನ್ನ ಸುಮಾರು ಜನಕ್ಕೆ ರೀಚ್ ಆಗಬೇಕು, ಇದ್ರ ಒಂದು ಅನುಕೂಲ ಆಗಬೇಕು ಅಂತ ನಾನು ಇದನ್ನೆಲ್ಲ ಒಂದು ಸುಮಾರು 8-10 ವರ್ಷದಿಂದ ಕಲ್ತ್ಕೊಂಡೆ. ಬೇರೆ ಬೇರೆ ಸರ್ಟಿಫಿಕೇಶನ್ಸ್ ಕಲ್ತ್ಕೊಂಡೆ ಮೆಂಟರ್ಸ್ ಜೊತೆಗೆ. ಈಗ ನಾವೇ ಒಂದು ವಾಟ್ ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಅಂತ ಬಿಲ್ಡ್ ಮಾಡ್ತಾ ಇದೀವಿ. WHT.NEXT.com ಅಂತ, ವಾಟ್ ನೆಕ್ಸ್ಟ್ ಅಂತ. ಸೊ ಅದ್ರಲ್ಲಿ ಏನ್ ಮಾಡಿದೀವಿ, ಈ ಬೇಸಿಕ್ ಕೆಲವೊಂದು ಸೈಕಾಲಜಿ ಟೂಲ್ಸ್ ಮೆಥಡ್ಸ್ ನ ಮಕ್ಕಳಿಗೆ ಅದನ್ನ ಕೊಟ್ಬಿಟ್ಟು ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಾವು ಆಲ್ಗಾರಿದಮ್ಸ್ ನ ಇಂಪ್ಲಿಮೆಂಟ್ ಮಾಡಿದೀವಿ. ಸೊ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರಿವನ್ ಪ್ಲಾಟ್ಫಾರ್ಮ್ ಏನ್ ಮಾಡುತ್ತೆ, ನಿಮ್ಗೆ ನಿಮ್ಮ ವ್ಯಕ್ತಿತ್ವ ಏನಿದೆ, ನಿಮ್ಮ ಇಂಟ್ರೆಸ್ಟ್ ಏನಿದೆ, ನಿಮ್ಮ ಮೋಟಿವೇಶನ್ ಏನಿದೆ, ನಿಮ್ಮ IQ ಲೆವೆಲ್ಸ್ ಏನಿದೆ, ಆ ಒಂದು ಎಲ್ಲಾ ಒಳ ಆಯಾಮ, ಇದೊಂಥರ ಹೇಗೆ ಅಂದ್ರೆ ನಿಮ್ ಬ್ರೈನ್ ಎಲ್ಲ ಸ್ಕ್ಯಾನ್ ಮಾಡ್ಬಿಟ್ಟು ಅದನ್ನ ಒಂದು ರಿಪೋರ್ಟ್ ನ ಆಚೆ ಕಡೆ ಕೊಡುತ್ತೆ. ಅದಾದ್ಮೇಲೆ ಅವೇರ್ನೆಸ್ ಅಂದ್ರೆ ಬರೀ AI ಇಂದ ಸಾಧ್ಯ ಇಲ್ಲ. ನಾವು ಎಂಡ್ ಆಫ್ ದ ಡೇ ನಾವು ನಮ್ಮೊಬ್ರು ಮೆಂಟರ್ ಒಂದು ಮಾತು ಹೇಳ್ತಾರೆ, ಎ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ ಎ ಫೂಲ್ ಇಸ್ ಸ್ಟಿಲ್ ಎ ಫೂಲ್ ಅಂತ. ಸೊ ಹಾಗಾಗಿ ಬರೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಂಬ್ಕೊಂಡ್ರೆ ಆಗಲ್ಲ. ಯಾಕಂದ್ರೆ ನೀವು ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಟೂಲ್ಸ್ ನೋಡಿದ್ರು ಕೆಳಗಡೆ ಒಂದು ಡಿಸ್ಕ್ಲೇಮರ್ ಕೊಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಕ್ಯಾನ್ ಮೇಕ್ ಮಿಸ್ಟೇಕ್ಸ್ ಅಂತ. ಸೊ ಹಾಗಾಗಿ ನಾವು ಏನ್ ಮಾಡ್ತೀವಿ, ಹೇಗೆ ನಿಮ್ಗೆ ಹೆಲ್ತ್ ಇಶ್ಯೂ ಬಂದ್ರೆ ಡಾಕ್ಟರ್ ಹತ್ರ ಹೋಗ್ತಿರೋ, ಲೀಗಲ್ ಇಶ್ಯೂ ಬಂದ್ರೆ ಲಾಯರ್ ಹತ್ರ ಹೋಗ್ತಿರೋ, ಅಥವಾ ನಿಮ್ದೇನಾದ್ರು ಫೈನಾನ್ಷಿಯಲ್ ಇಶ್ಯೂಸ್ ಬಂದ್ರೆ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಥವಾ CA ಹತ್ರ ಹೋಗ್ತಿರೋ, ಅದೇ ರೀತಿ ಕೆರಿಯರ್ ಇಶ್ಯೂಸ್ ಬಂದ್ರೆ ದಯವಿಟ್ಟು ಸುಮ್ಮನೆ ಗೂಗಲ್ ಮಾಡಿ ಒಂದು ChatGPT ಮಾಡಬೇಡಿ. ಸರ್ಟಿಫೈಡ್ ಕೆರಿಯರ್ ಕೌನ್ಸಿಲರ್ಸ್ ಅಥವಾ ಕೋಚಸ್ ಇರ್ತಾರೆ, ಅವ್ರ ಹತ್ರ ಹೋಗಿ ಅಂತ ತುಂಬಾ ಪ್ರಮೋಷನ್ಸ್ ಮಾಡ್ತಾ ಇದೀವಿ. ಸೊ ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತೀವಿ,
ಒಂದು ಟೆಸ್ಟ್ ನ ಮಾಡಿ ಅವ್ರ ಜೊತೆಗೆ ಪೇರೆಂಟ್ಸ್ ಜೊತೆಗೆ ಸ್ಟೂಡೆಂಟ್ಸ್ ಜೊತೆಗೆ ಕಾನ್ವರ್ಸೇಷನ್ಸ್ ಮಾಡ್ತೀವಿ. ಅದು ಅವೇರ್ನೆಸ್ ಇಂಟೆಲಿಜೆನ್ಸ್. ಅಂದ್ರೆ ನಾವು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀವಿ, ಈ ರಿಸಲ್ಟ್ ಸರಿಯಾಗಿ ಬಂದಿದ್ಯೋ ಇಲ್ಲ. ಈಗ ಹೇಗೆ ನೀವು ಎಕ್ಸ್ರೇ MRI ಡಾಕ್ಟರ್ ರಿಪೋರ್ಟ್ ತಗೊಂಡೋದ್ರೆ ಡಾಕ್ಟ್ರು ಅದನ್ನ ಸುಮ್ಮನೆ ರೆಫರೆನ್ಸ್ ಇಟ್ಕೊಂತಾರೆ, ಬಟ್ ನಿಮ್ಮ ಹತ್ರ ಮಾತಾಡ್ತಾರೆ, ಇದಾಗ್ತಾ ಇದೆಯಾ, ಹಿಂಗಿದ್ಯಾ, ಇದು ಹಿಂಗಾಗಿದ್ಯಾ ಅಂತ. ಸೊ ದೇ ಯೂಸ್ ದಿಸ್ ರಿಪೋರ್ಟ್ ಮೋರ್ ಆಸ್ ಅ ಕಾನ್ವರ್ಸೇಷನ್ ಟು ಅರೈವ್ ಅಟ್ ಎ ಕನ್ಕ್ಲೂಷನ್. ಸೊ ಹಾಗೆ ನಾವು ಈ AI ಪವರ್ಡ್ ಟೆಸ್ಟ್ ರಿಪೋರ್ಟ್ಸ್ ನ ತಗೊಂಡು ಹೋಲಿಸ್ಟಿಕ್ ಆಗಿ ಒಂದು ಕೌನ್ಸಿಲಿಂಗ್ ಕಾನ್ವರ್ಸೇಷನ್ಸ್ ಮಾಡಿ ಒಂದು ಸರಿಯಾದಂತಹ ಒಂದು ಏನ್ ಹೇಳ್ತಾರೆ, ವಿ ಶೋ ದಮ್ ಎ ಮಿರರ್ ಟು ದ ಸ್ಟೂಡೆಂಟ್ಸ್ ಟು ಮೇಕ್ ದ ಡಿಸಿಷನ್. ಮತ್ತೆ ಎಷ್ಟೋ ಒಂದು ತಪ್ಪು ತಿಳುವಳಿಕೆ ಇದೆ, ಏನಂದ್ರೆ ಕೆರಿಯರ್ ಕೌನ್ಸಿಲರ್ಸ್ ಅಂದ್ರೆ ಅವ್ರು ನಮ್ಗೆಲ್ಲ ಕ್ಲಾರಿಟಿ ಕೊಟ್ಬಿಡ್ತಾರೆ, ಅವರೇ ಎಲ್ಲ ಹೇಳ್ಬಿಡ್ತಾರೆ ಈ ಡೈರೆಕ್ಷನ್ ಅಂತ. ಸೊ ನಮ್ ತಂಡ ಆ ಕೆಲಸ ಮಾಡಲ್ಲ. ಯಾಕೆಂದ್ರೆ ಯು ಓನ್ ಅ ಕೆರಿಯರ್, ಯು ಓನ್ ಅನ್ ಎಜುಕೇಶನ್ ಪಾತ್, ಯು ಓನ್ ಯುವರ್ ಓನ್ ಇದು. ಬಟ್ ಆ ಗೊಂದಲದಿಂದ ನಿವಾರಣೆ ಮಾಡ್ಲಿಕ್ಕೆ ಹೇಗೆ ಡಾಕ್ಟರ್ಸ್ ಒಂದು ಡೈರೆಕ್ಷನ್ ತೋರ್ತಾರೆ, ಈ ಮೆಡಿಸಿನ್ಸ್ ತಗೊಳ್ಳಿ ಅಥವಾ ಈ ಒಂದು ದಾರಿನಲ್ಲಿ ಹೋಗಿ ಅಂತ, ಅಥವಾ ಲಾಯರ್ಸ್ ಆಗ್ಲಿ. ಸೊ ಅದೇ ರೀತಿ ಕೆರಿಯರ್ ಕೌನ್ಸಿಲರ್ ನಾವೇನ್ ಮಾಡ್ತೀವಿ, ವಿಲ್ ಶೋ ದೆಮ್ ಸರ್ಟನ್ ಮಿರರ್ಸ್. ಆ ಒಂದು ಮೂಲಕ ಪೇರೆಂಟ್ಸ್ಗೆ ಮತ್ತೆ ಟೀಚರ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ಗೆ ಆ ಒಂದು ಕ್ಲಾರಿಟಿ ಅನ್ನೋದು ಎಮರ್ಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅವೇರ್ನೆಸ್ ಇಂಟೆಲಿಜೆನ್ಸ್ ಎರಡನ್ನೂ ಬ್ಲೆಂಡ್ ಮಾಡಿ ಅವೇರ್ನೆಸ್ ನ ಕೊಟ್ಟು ಹೆಲ್ಪ್ ದೆಮ್ ಟು ಮೇಕ್ ದ ಬೆಟರ್ ಕರಿಯರ್ ಚಾಯ್ಸಸ್ ಅಂಡ್ ಎಜುಕೇಶನ್ ಚಾಯ್ಸಸ್ ನ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಖಂಡಿತ. ಅದ್ ಹೇಳ್ತಾರಲ್ಲ, ಇನ್ನು ಕುದುರೆನ ನೀರ್ ತನಕ ತಗೊಂಡ್ ಹೋಗ್ಬೋದು, ನೀರ್ ಕುಡಿಯೋದ್ ಕುದುರೆನೇ ಮಾಡ್ಬೇಕು ಅಂತ. ಅದೇ ರೀತಿ ಒಂದ್ ಗೈಡೆನ್ಸ್ ಕೊಡ್ಬೋದು, ಬಟ್ ಅವ್ರ ಡಿಸಿಷನ್ ಅವರೇ ಮಾಡ್ಬೇಕು. ಅದ್ ಚೆನ್ನಾಗಿ ಹೇಳಿದ್ರಿ. ಹೌದು. ಬಟ್ ಅದಕ್ಕೆ ನಾವು ನೀವ್ ಹೇಳ್ದಂಗೆ ಅವಾಗ್ಲೇ ಹೇಳ್ದಂಗೆ ಮೆಥಡ್ ಬಿಹೈಂಡ್ ದ ಮ್ಯಾಡ್ನೆಸ್ ಅಂತ, ಅಂದ್ರೆ ನಾವು ಅದನ್ನ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಏನಕ್ಕೆ ಈ ವಿಷಯ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಇವತ್ತೇ ನೀವು ನಮ್ಮ ಭಾರತ ದೇಶದ ಇದನ್ನ ನೋಡಿದ್ರೆ, ವಿ ನೀಡ್ ಕ್ಲೋಸ್ ಟು ಸಮ್ 20 ಲಕ್ಷ ಒಂದು ಸರಿಯಾಗಿ ಸೈಕಾಲಜಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂತ, ಅಥವಾ HR ಬ್ಯಾಕ್ ಗ್ರೌಂಡ್ ಅಥವಾ ಟೀಚಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂತ ಕೆರಿಯರ್ ಕೌನ್ಸಿಲರ್ಸ್ ನ ಅವಶ್ಯಕತೆ ಇದೆ. ಬಟ್ ಏನಾಗ್ತಾ ಇದೆ, ಎಷ್ಟೋ ಒಂದು ಸಂಸ್ಥೆಗಳು ಇದನ್ನೇ ಒಂದು ಅವಕಾಶ ಅಂತ ಸುಮ್ಮನೆ ಒಂದು 2 days ಟ್ರೈನಿಂಗ್ ಕೊಟ್ಬಿಟ್ಟು ಏನೋ ಒಂದು ಟೂಲ್ ಡಿಸೈನ್ ಮಾಡ್ಬಿಟ್ಟು ನಾವು ಕರಿಯರ್ ಗೈಡೆನ್ಸ್ ಕೊಡ್ತೀವಿ ಅಂತಕ್ಕಂತ ಒಂದು ಏನ್ ಹೇಳ್ತಾರೆ, ನಾಯಿ ಕೊಡಗಳ ತರಾನು ಹುಟ್ಕೊಂಡಿದೆ. ಬಟ್ ಹಾಗಾಗಿ ಪೇರೆಂಟ್ಸ್ಗೂ ನಾವು ವಾರ್ನಿಂಗ್ ಕೊಡೋದು ಅಥವಾ ಟೀಚರ್ಸ್ಗೆ ಹೇಳೋದು ಏನು ಅಂದ್ರೆ, ನಿಜವಾಗ್ಲೂ ಇದ್ರ ಬಗ್ಗೆ ಕಲ್ತ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪರ್ಟೀಸು ಸರ್ಟಿಫಿಕೇಶನ್ ಮಾಡಿಕೊಂಡು ಸೈಂಟಿಫಿಕ್ ಆಗಿ ಸ್ವಲ್ಪ ಕೌನ್ಸಿಲಿಂಗು ಸೈಕಾಲಜಿ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಕೆರಿಯರ್ ಕೌನ್ಸಿಲರ್ಸ್ ಹತ್ರ ನೀವು ನಿಮ್ಮ ಸರ್ವಿಸ್ನ ತಗೊಳ್ಳಿ. ಅವಾಗ ಏನಾಗ್ತದೆ, ಯು ಆರ್ ಇನ್ ದ ಸೇಫ್ ಹ್ಯಾಂಡ್ಸ್ ಅಂಡ್ ವಿಲ್ ಬಿ ಏಬಲ್ ಟು ಮೇಕ್ ಅಂದ್ರೆ ಒಂದು ಸರಿಯಾದಂತಹ ಒಂದು ಮಾರ್ಗದರ್ಶನ ಅಥವಾ ಡಿಸಿಷನ್ ಬರುತ್ತೆ ಅನ್ನೋ ಒಂದು ಅವೇರ್ನೆಸ್ನು ಸಹ ನಾವು ಸೋಷಿಯಲ್ ಮೀಡಿಯಾ ಮೂಲಕ, ಟಿವಿ ಇದ್ರ ಮೂಲಕ, ಯೂಟ್ಯೂಬ್ ಮೂಲಕ ಮಾಡ್ತಾರೆ. ಖಂಡಿತ. ಯಾಕಂದ್ರೆ ನೀವ್ ಹೇಳ್ದಾಗೆ ಅಲ್ಲಲ್ಲೇ ಈ ತರ ನಾವು ಮಾಡ್ತೀವಿ, ನಾವು ಗೈಡೆನ್ಸ್ ಮಾಡ್ತೀವಿ, ನಾವು ಕೌನ್ಸಿಲರ್ ಅಂತ ಸುಮಾರು ಜನ ನೋಡ್ತೀವಿ ನಾವು. ಬಟ್ ಸರ್ಟಿಫೈಡ್ ಕೆರಿಯರ್ ಕೌನ್ಸಿಲರ್ ಅವರ ಏನು ಎಕ್ಸ್ಪೀರಿಯನ್ಸೇ ಬೇರೆ. ಅವ್ರು ಕೊಡುವಂತಹ, ಈಗ ಡಾಕ್ಟರ್ ಡಯಾಗ್ನೈಸ್ ಮಾಡಿ ಮೆಡಿಸಿನ್ ಕೊಟ್ಟಂಗೆ. ಸೊ ಆಲ್ವೇಸ್ ದಟ್ ಹೆಲ್ಪ್ಸ್. ಅಂಡ್ ಅದ್ರದ್ದು ಇಂಪಾರ್ಟೆನ್ಸೇ ಬೇರೆ. ಇದ್ರ ಬಗ್ಗೆ ಖಂಡಿತ ಎಲ್ಲರಿಗೂ ಅವೇರ್ನೆಸ್ ಸಿಗಬೇಕು. ತುಂಬಾ ಚೆನ್ನಾಗಿ ನಮ್ಗೆ ಕೆರಿಯರ್ ಗೈಡೆನ್ಸ್ ಬಗ್ಗೆ ಎಲ್ಲಾದ್ರ ಬಗ್ಗೆ ಒಂಥರ ತುಂಬಾ ಡೀಟೇಲ್ಡ್ ಆಗಿ, ಸರಳವಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಹೇಳಿದೀರಾ. ಇನ್ನು ನಾವು ಈಗ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ನೀವು ಪ್ರಾಕ್ಟಿಕಲ್ ಆಗಿ ಒಂದ್ ಸಿಂಪಲ್ ಆಗಿ ಏನಾದ್ರು ಕೆರಿಯರ್ ಬಗ್ಗೆ ಸಲಹೆ ಕೊಡ್ಬೇಕು ಅಂದ್ರೆ ಅದೇನಾಗಿರುತ್ತೆ? ಒಂದು ವಾಕ್ಯದಲ್ಲಿ ಅಥವಾ ಒಂದ್ 2-3 ವಾಕ್ಯದಲ್ಲಿ ಹೇಳೋದಾದ್ರೆ. ಸಾಮಾನ್ಯವಾಗಿ ನಾವು ಮಾಡ್ತಕ್ಕಂಥ ಒಂದು ಅಥವಾ ತಗೊಳ್ತಕ್ಕಂಥ ದಾರಿ ಹೇಗಿರುತ್ತೆ ಅಂದ್ರೆ, ಔಟ್ಸೈಡ್ ಇನ್ ಅಪ್ರೋಚ್ ಅಂತ ಕರಿತೀವಿ. ಅಂದ್ರೆ ಹೊರಗಡೆ ಏನ್ ನಡೀತಾ ಇದೆ, ಯಾವ ಮಾರ್ಕೆಟ್ ಟ್ರೆಂಡ್ ಚೆನ್ನಾಗಿದೆ, ಜಾಬ್ ಟ್ರೆಂಡ್ ಚೆನ್ನಾಗಿದೆ, ಸ್ಯಾಲರಿ ಟ್ರೆಂಡ್ ಚೆನ್ನಾಗಿದೆ, ಯಾವ ಫೀಲ್ಡ್ ತುಂಬಾ ಡಿಮ್ಯಾಂಡ್ ಇದೆ ಅನ್ನೋದ್ರ ಅದನ್ನ ಬೇಸಾಗಿ ಇಟ್ಕೊಂಡು ನಾವು ಕರಿಯರ್ ಡಿಸಿಷನ್ ಮತ್ತೆ ಎಜುಕೇಶನ್ ಡಿಸಿಷನ್ಸ್ ಮಾಡ್ತೀವಿ. ವೈಲ್ ದಟ್ ಈಸ್ ದ ಡ್ರೈವಿಂಗ್ ಫ್ಯಾಕ್ಟರ್. ಬಟ್ ನಾವು ಕಂಡುಕೊಂಡಿರ್ತಕ್ಕಂಥ ಅಥವಾ ನಮ್ಮ ರಿಸರ್ಚ್ ನಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಆನ್ಸರ್, ಇಟ್ ಹಾಸ್ ಟು ಬಿ ಅ ಕಾಂಬಿನೇಷನ್ ಆಫ್ ಇನ್ಸೈಡ್ ಔಟ್ ಅಂಡ್ ಔಟ್ಸೈಡ್ ಇನ್ ಅಂತ ಕರಿತೀವಿ. ಇನ್ಸೈಡ್ ಔಟ್ ಅಂದ್ರೆ ಏನು, ನಾವು ಅವಾಗಲೇ ಮಾತಾಡ್ತಾ ಇದ್ವು, ನಿಮಗೆ ಬೇಕಾಗಿರ್ತಕ್ಕಂಥ ನಿಮ್ಮ ಕರಿಯರು, ನಿಮ್ಮ ಲೈಫ್ ಇದನ್ನ ಬಿಲ್ಡ್ ಮಾಡ್ತಕ್ಕಂಥ ಎಲ್ಲ ಒಂದು ಇನ್ಸೈಟ್ಸ್ ಆಗಲಿ ಅಥವಾ ಎಲ್ಲ ಒಂದು ಶಕ್ತಿ ನಿಮ್ಮಲ್ಲಿ ಅಡಗಿದೆ. ಅದು ವಿವೇಕಾನಂದರು ಹೇಳ್ತಾ ಇದ್ರು, ಎವ್ರಿ ಪವರ್, ಆಲ್ ಪವರ್ ಇಸ್ ವಿತ್ ಇನ್ ಯು, ಜಸ್ಟ್ ದಟ್ ಯು ನೀಡ್ ಟು ಅನ್ಲಾಕ್ ಅಂತ. ಸೇಮ್ ಥಿಂಗ್ ಅಪ್ಲಿಕಬಲ್. ಸೊ ನಿಮ್ಮ ಕರಿಯರ್, ನಿಮ್ಮ ಲೈಫ್ ಬಿಲ್ಡ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಆನ್ಸರ್ಸ್ ಎಲ್ಲ ನಿಮ್ಮಲ್ಲಿ ಅಡಗಿದೆ. ಬಟ್ ನಾವು ಹೊರಗಡೆ ಹುಡುಕ್ತೀವಿ, ಅದನ್ನ ಎಲ್ಲೋ ಹುಡುಕಿದೆ, ಇಲ್ಲದ
ನಮ್ಮಲ್ಲಿ ಗಮನ ಹೇಳ್ತಾರಲ್ಲ, ಸೊ ಹೌದು. ಕಲ್ಲು ಮಣ್ಣುಗಳ ಗುರು ಆ ಥರನೇ. ಸೊ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಆ ಗೈಡೆನ್ಸು, ಒಂದು ಇನ್ಸೈಟ್ಸು, ಒಂದು ಇನ್ಫಾರ್ಮೇಶನ್ ನಿಮ್ಮಲ್ಲೇ ಇದೆ, ಬಟ್ ಹಿಡನ್ ಆಗಿದೆ. ಸೊ ಆ ಇನ್ಸೈಡ್ ಔಟ್ ಅಪ್ರೋಚ್ನ ನಾವು ಬ್ಲೆಂಡ್ ಮಾಡಿದ್ರೆ ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ. ಅದು ಹೇಗೆ ಸಾಧ್ಯ? ಒಂದು ನಾವೇನು ಅನ್ನೋದನ್ನ ನಾವು ಕಂಡಿಡ್ಕೋಬೇಕು. ನೀವು ಅದನ್ನ ಸ್ಪಿರಿಚುವಲ್ ಆಗಿ ನಾನು ಹೇಳ್ತಾ ಇಲ್ಲ, ಸ್ಪಿರಿಚುವಲ್ ಅಲ್ಲೂ ಅದೇ ಹೇಳ್ತಾರೆ, ಬಟ್ ಸೈಂಟಿಫಿಕ್ ಆಗಿ ಅದು ಸೈಕಾಲಜಿ ಬ್ಯಾಕ್ ಗ್ರೌಂಡ್ ಇಂದ ನೋಡ್ಬೇಕು ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ಏನು, ಮೋಟಿವೇಶನ್ ಏನು, ಸ್ಟ್ರೆಂತ್ ಏನು, ನಿಮ್ಮ ಪರ್ಸೋನಾ ಏನು, ನಿಮ್ಮ ಥಿಂಕಿಂಗ್ ಎಬಿಲಿಟಿ ಹೇಗಿದೆ, IQ ಇದನ್ನ ಕಂಡುಕೊಳ್ಳೋಕೆ ಬೇಕಾದಷ್ಟು ಸೈಂಟಿಫಿಕ್ ಟೂಲ್ಸ್, ಟೆಕ್ನಿಕ್ಸ್ ಇದೆ. ಅದನ್ನ ಕಂಡುಕೊಂಡು ಹೊರಗಡೆ ಆಗಿರ್ತಕ್ಕಂಥ ಒಂದು ಟ್ರೆಂಡ್ಸ್ ಅಥವಾ ಏನು ನಡೀತಾ ಇದೆ ಅವೆರಡನ್ನು ನಾವು ಯಾವಾಗ ಬ್ಲೆಂಡ್ ಮಾಡ್ತೀವಿ ಅಥವಾ ಎರಡದ್ದು ಒಂದು ಸರಿಯಾದ ಒಂದು ಹೊಂದಿಕೆ ಆಗುತ್ತೋ, ಸೊ ನಮ್ಮ ಜಪಾನ್ ಟೆಕ್ನಿಕಲ್ ಅದನ್ನ ಇಕಿಗಾಯಿ ಅಂತ ಕರೀತೀವಿ, ಅಥವಾ ನಿಮ್ಮ ನಿಜವಾದ ಯಾವ ಒಂದು ದಾರಿನಲ್ಲಿ ಹೋಗ್ಬೇಕು ಅಂತಕ್ಕಂಥ ಒಂದು ಕ್ಲಾರಿಟಿ ಸಿಗತ್ತೆ ಅಂತ. ಸೊ ದಿಸ್ ಇಸ್ ಮೈ ಮೆಸೇಜ್. ಆ ಒಂದು ಒಳಗಿನ ನಿಮ್ಮ ವಾಯ್ಸ್ಗೂ ನೀವು ಬೆಲೆ ಕೊಡಿ. ಅದನ್ನ ಆಚೆ ತಗೊಂಡ್ ಬರ್ಲಿಕ್ಕೆ ಕೋಚಸ್, ಮೆಂಟರ್ಸ್ನ ಸಹಾಯವನ್ನ, AI ನ ಸಹಾಯ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ನಿಮ್ಮ ಅವೇರ್ನೆಸ್ ಇಂಟೆಲಿಜೆನ್ಸ್ ಸಹಾಯವನ್ನ ತಗೊಳ್ಳಿ. ಗೊಂದಲ ಸಹಜ, ಸ್ಟಕ್ ಆಗೋದು ಸಹಜ, ಬಟ್ ಅಲ್ಲೇ ನಿಂತ್ಕೋಬೇಡಿ. ಸಹಾಯವನ್ನ ತಗೊಂಡು ನೀವು ಮತ್ತೆ ಎವ್ರಿಬಡಿ ಜರ್ನಿ ಇಸ್ ಎ ಯೂನಿಕ್ ಜರ್ನಿ. ಈಗ ನನ್ನ ಫ್ರೆಂಡ್ ಇಂಜಿನಿಯರ್ ಆದ ಅಂದ್ರೆ ನಾನು ಆಗ್ಬೇಕು ಅಂತ ಇಲ್ಲ. ನನ್ನ ಜರ್ನಿ, ನನ್ನ ಕರಿಯರ್ ಜರ್ನಿ, ನನ್ನ ಕರಿಯರ್ ಡಿಸ್ಕವರಿ ಅಂಡ್ ಜರ್ನಿ ವಿಲ್ ಬಿ ವೆರಿ ಯೂನಿಕ್ ಕಂಪೇರ್ಡ್ ಟು ದ ಅದರ್ ಪರ್ಸನ್. ಬಟ್ ಆ ಜರ್ನಿನ ಹೇಗೆ ನೀವು ಯೂನಿಕ್ ಮಾಡ್ಕೊಂತೀರಾ, ಆನ್ಸರ್ ನಿಮ್ಮ ಹತ್ರನೇ ಇದೆ. ಹೊರಗಡೆ ಜಾಸ್ತಿ ಹುಡ್ಕೋದ್ರೆ ಸಿಗಲ್ಲ, ನಿಮ್ಮಲ್ಲಿ ಸಿಗತ್ತೆ. ಸೊ ಹಾಗಾಗಿ ಒಳಗಡೆ ಹೋಗ್ಲಿಕ್ಕೆ ನಿಮ್ಗೆ ಏನೇನು ಸಹಾಯ ಬೇಕು, ಕೋಚು, ಮೆಂಟರ್ಸು ಮತ್ತೆ ಇನ್ಫಾರ್ಮೇಶನ್ ತಗೊಂಡು ಒಂದು ಜರ್ನಿನ ನೀವು ಡಿಸೈನ್ ಮಾಡಿಕೊಂಡು ಯು ಚೂಸ್ ಸಮಥಿಂಗ್ ವಿಚ್ ವೇರ್ ಯು ರಿಯಲಿ ಲವ್ ವಾಟ್ ಯು ಆರ್ ಡೂಯಿಂಗ್ ಅಂತ ಹೇಳ್ತಾರಲ್ಲ. ಇಷ್ಟಪಟ್ಟು ಕೆಲಸ ಮಾಡಿ. ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾವುದೇ ಆಗಿರ್ಬೋದು, ಸಿಂಪಲ್ ಕೆಲಸದಲ್ಲೂ ಸಹ ನಾವು ಮೇಲೆ ಬರ್ಬೋದು, ದುಡ್ಡು ಮಾಡ್ಬೋದು, ಹೆಸರು ಮಾಡ್ಬೋದು, ಸಮಾಜ ಕಟ್ಬೋದು ಅಥವಾ ಒಂದು ಸಂಸ್ಥೆ ಕಟ್ಬೋದು ಅನ್ನೋದಕ್ಕೆ ಸಾವಿರಾರು ನಿದರ್ಶನ ಇದೆ. ಒಂದು ಸಿಂಪಲ್ ಐಡಿಯಾನ ಹೇಗೆ ನಿಜವಾಗ್ಲೂ ಅದು ನಿಮಗೆ ಕ್ಲೋಸ್ ಟು ಹಾರ್ಟ್ ಇದೆ ಅಂದ್ರೆ ಅದನ್ನ ಮಾಡ್ಬೋದು ಅಂತಕ್ಕಂಥ ಒಂದು ಕೀ ಮೆಸೇಜ್ ನನ್ನ ಕಡೆಯಿಂದ. ಖಂಡಿತ ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂಥರ ನನಗೆ ಮಾತಾಡ್ತಾನೆ ನನ್ನಲ್ಲಿದ್ದ ಕೆಲವೊಂದು ಪ್ರಶ್ನೆಗಳಿಗೂ ಉತ್ತರ ಸಿಕ್ತು ಅಂತಾನೆ ಹೇಳ್ಬೋದು. ಖಂಡಿತವಾಗಿ ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಾವು ಇಷ್ಟು ಸಮಯ ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊತಾ ಹೋದ್ವಿ. ಈ ಕಾರ್ಯಕ್ರಮದ ಕೊನೆ ಹಂತ, ನಾವು ಒಂದಷ್ಟು ರ್ಯಾಪಿಡ್ ಫೈರ್ ರೌಂಡ್ ತರ ತಟ್ಟಂತ ಕೇಳಿದಕ್ಕೆ ಪಟ್ಟಂತ ನಿಮ್ ಮನ್ಸಿಗೆ ಬಂದಿದ್ದನ್ನ ಹೇಳಿ ಶುರು ಮಾಡ್ಲಾ? ಒಂದ್ 8-10 ಕ್ವೆಶ್ಚನ್ ಅಷ್ಟೇ. ಖಂಡಿತ. ನಿಮ್ ಫೇವ್ರೇಟ್ ಕಾನ್ಫರೆನ್ಸ್ ಮೂಮೆಂಟ್ ಯಾವ್ದಾಗಿತ್ತು? ಒಂದ್ಸಲ ನಾನು ಮತ್ತೆ ನಮ್ಮ ಇಬ್ರು ಕಲೀಗ್ಸ್ ಇದಕ್ಕೆ ಹೋಗಿದ್ವು ಆಸ್ಟ್ರೇಲಿಯಾದಲ್ಲಿ ಒಂದು ಪೇಪರ್ ಪ್ರೆಸೆಂಟೇಷನ್ ಮಾಡಕ್ಕೆ. ಸೊ ದಟ್ ವಾಸ್ ಎ ವೆರಿ ಯುನೀಕ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾವು ಅನ್ಕೊಂಡ್ವು ನಾವೇನೋ ಬೇರೆ ದೇಶಕ್ಕೆ ಹೋಗ್ತಾ ಇದೀವಿ ಹೇಗೋ ಏನೋ ಅಂತ, ಬಟ್ ದ ಕೈಂಡ್ ಆಫ್ acceptance we got and the exchange of ideas was tremendous. ಅದೊಂಥರ ಆಹಾ ಮೂಮೆಂಟ್ ಇವತ್ತಿಗೂ. ಖಂಡಿತ ಅದು ಮರೆಯಲಾಗದ ಗಳಿಗೆ ಅಂತ ಒಂದಷ್ಟಿರತ್ತಲ್ವಾ? ಖಂಡಿತ. ನಿಮ್ಮ ಅತ್ಯಂತ ಇಷ್ಟವಾದ ಕನ್ನಡ ಪದ ಯಾವುದು? ಗುರಿ, ಗೋಲ್. ಅದು ಹೌದು, ಎಲ್ಲರಿಗೂ ಅದೊಂದು ಇರ್ಲೇಬೇಕು, ಅದ್ರಲ್ಲೂ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ. ಒಂದು ಪುಸ್ತಕ ಯಾವ್ದಾದ್ರು, ಒಂದೇ ಒಂದು ಪುಸ್ತಕ ನೀವು ಹೇಳ್ಬೇಕು, ಯಾವ್ದಾದ್ರು ವಿದ್ಯಾರ್ಥಿಗಳು ಓದ್ಲೇಬೇಕು, ಇದನ್ನ ಮಿಸ್ ಮಾಡ್ಲೇಬಾರ್ದು ಅನ್ನೋದಾದ್ರೆ ಯಾವ ಪುಸ್ತಕನ ಹೇಳ್ತೀರಾ? ಬದುಕಲು ಕಲಿಯಿರಿ ಬೈ ಸ್ವಾಮಿ ಜಗದಾತ್ಮಾನಂದ. ಲರ್ನ್ ಟು ಲೀವ್. ಇಂಗ್ಲಿಷ್ ನಲ್ಲೂ ಇದೆ, ಕನ್ನಡದಲ್ಲೂ ಇದೆ. ನನ್ನ ಬದುಕನ್ನ ಬದಲಿಸಿದ ಪುಸ್ತಕ ಅದು. ನಮ್ ಟೆಕ್ಸ್ಟ್ ಬುಕ್ ನಲ್ಲೂ ಒಂದು ಚಾಪ್ಟರ್ ಇತ್ತು. ಆ ಚಾಪ್ಟರ್ ಓದಿದ್ಮೇಲೆ ಈ ಪುಸ್ತಕ ಓದ್ಬೇಕು ಅಂತ ಇನ್ಸ್ಪೈರ್ ಆಗಿ ಓದಿದ್ದು. ನಾವೇನ್ ಲೈಫ್ ಸ್ಕಿಲ್ ಅಂತ ಹೇಳಿದ್ವು, ಬೇಸಿಕ್ ಎಸೆನ್ಸ್ ಆಫ್ ಲೈಫ್ ಅಂತ ಹೇಳಿದ್ವು, ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದು ಪುಸ್ತಕದಲ್ಲಿ. ಖಂಡಿತ ಇವತ್ತಿಗೂ ತಿರುವಾಗ್ತಾ ಇರ್ತೀನಿ ನಾನಂತೂ. ಎಷ್ಟೋ ಜನಕ್ಕೆ ವರ್ಕ್ಶಾಪ್ಸ್ ನಲ್ಲಿ, ನನ್ನ ಇವೆಂಟ್ಸ್ ನಲ್ಲಿ ಗಿಫ್ಟ್ ಆಗಿ ಆ ಪುಸ್ತಕನ ಕೊಡ್ತಾನೆ ಇರ್ತೀನಿ. ಸೊ ಇಟ್ಸ್ ಮಸ್ಟ್ ರೀಡ್. ಒಂಥರ ಸಿಂಪಲ್ ಇದು. ಎರಡನೇ ನೀವೇನಾದ್ರು ಕೇಳಿದ್ರೆ ಖಂಡಿತವಾಗಿಯೂ ನಾನು ಮಂಕುತಿಮ್ಮನ ಕಗ್ಗ ಅಂತ ಹೇಳಿರ್ತಾ ಇದ್ದೆ. ಸೊ ಆಯ್ತು, ಎರಡೂನು ಒಂಥರ ನಾವು ಜೀವನದ ಯಾವುದೇ ಹಂತದಲ್ಲಿದ್ರು ನಮ್ಗೆ ಕಲಿಕೆಗೆ ಏನಾದ್ರೂ ಒಂದ್ ಸಿಕ್ಕೇ ಸಿಗುತ್ತೆ ಇದೆರಡು ಪುಸ್ತಕದಲ್ಲೂ ಅನ್ಬೋದು.
ಆ, ಈಗ ಅಜೈಲ್ ಅನ್ನೋದು ಒಂದು ಆಹಾರ ಆಗಿದ್ರೆ ಅದು ಯಾವ ಡಿಶ್ ಆಗಿರ್ತಿತ್ತು? ಸರಿ. ಅಜೈಲ್ ಅನ್ನೋದು ಒಂದು ಆಹಾರ ಪದಾರ್ಥ ಆಗಿದ್ರೆ ಅದನ್ನ ನೀವು ಯಾವ ಆಹಾರ ಪದಾರ್ಥ ಡಿಶ್ಗೆ ಕಂಪೇರ್ ಮಾಡ್ತೀರಾ? ಓ, ಓಕೆ. ನನ್ನ ಪ್ರಕಾರ ಅನ್ನ. ಯಾಕೆಂದ್ರೆ ಆ, ಅನ್ನ ಅನ್ನೋದು ಎಷ್ಟು ಫ್ಲೆಕ್ಸಿಬಲ್. ಅಜೈಲ್ ಇಸ್ ಆಲ್ ಅಬೌಟ್ ಬೀಯಿಂಗ್ ಅಡಾಪ್ಟಿವ್, ಫ್ಲೆಕ್ಸಿಬಲ್ ಅಂಡ್ ಇದು ಹೇಳ್ತೀವಿ. ಸೊ ಅನ್ನ ನೋಡಿ, ಚಿತ್ರಾನ್ನ ಮಾಡ್ತೀವಿ, ಮೊಸರನ್ನ ಮಾಡ್ತೀವಿ, ಬೇರೆ ಬೇರೆ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಬಿಟ್ಟು ವಿ ಎಂಜಾಯ್ ಥರೋಲಿ. ಸೊ ಅದೇ ರೀತಿ ಅಜೈಲ್ ಇಸ್ ಸಮಥಿಂಗ್ ವೆರಿ ಕ್ಲೋಸ್ ಟು ಮೀ, ಬೀಯಿಂಗ್ ಅಡಾಪ್ಟಬಲ್. ಎಲ್ಲಾದ್ರ ಜೊತೆ ಮಿಕ್ಸ್ ಆಗತ್ತೆ, ರುಚಿನೂ ಚೆನ್ನಾಗಿರತ್ತೆ ಅಂತ. ದಟ್ಸ್ ಅ ಗುಡ್ ಒನ್. ನೀವು ಮತ್ತೆ ಸ್ಟೂಡೆಂಟ್ ಆಗಿ ಬರೋದು ಚಾನ್ಸ್ ಸಿಕ್ಕರೆ ಯಾವ ಸಬ್ಜೆಕ್ಟ್ ನ ಕಲಿಬೇಕು ಅಂತ ನಿಮ್ಗೆ ಅನ್ಸಿದೆ? ನಾನು ಖಂಡಿತವಾಗಿಯೂ ಆರ್ಟ್ ಸ್ಟ್ರೀಮ್ಗೆ ಹೋಗ್ತೀನಿ. ಮ್ಯೂಸಿಕ್, ಡ್ಯಾನ್ಸ್, ಸೈಕಾಲಜಿ ಆ ಥರದ್ದು. ಖಂಡಿತ. ಓಕೆ. ನಿಮ್ಗೆ ಅಂದ್ರೆ ಯಾಕಂದ್ರೆ ನೀವು ಒಂದೇ ಯಾವುದೇ ಲೀಡಿಂಗ್ ಆರ್ಗನೈಸೇಷನ್, ಇನೋವೇಟಿವ್ ಆರ್ಗನೈಸೇಷನ್ಸ್ ನೋಡಿದ್ರು ದೇ ವಿಲ್ ಬಿ ಅ ಕ್ರಾಸ್ ಫಂಕ್ಷನಲ್ ಟೀಮ್ ಇರುತ್ತೆ. ಸೊ ಅಲ್ಲಿ ಇಂಜಿನಿಯರ್ಸ್ ಇರ್ತಾರೆ, ಡಿಸೈನರ್ಸ್ ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಟು ಡಿಸೈನ್ ಎ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಫ್ರಮ್ ಆಲ್ ದ ಆಂಗಲ್. ಸೊ ಐ ಥಿಂಕ್ ಸೊ ಆ ಒಂದು ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಆರ್ಟ್ಸ್ ಅಂಡ್ ಸೈಕಾಲಜಿ ಇಸ್ ಸಮಥಿಂಗ್ ಐ ಮಿಸ್ಡ್ ಇಟ್ ಅನ್ಸುತ್ತೆ. that fascinates you. Good. ನಿಮ್ಗೆ ಯಾವ್ದಾದ್ರು ಒಂದು ವಿಶ್ ಗ್ರಾಂಟ್ ಆದ್ರೆ, ಯಾರು ಈಗ ದೇವರು ಬಂದು ವರ ಕೊಡ್ತೀಯಾನೆ ಅಂದ್ರೆ ಕಮ್ಯುನಿಟಿ ಬದಲಾವಣೆಗೆ ಏನ್ ಮಾಡ್ಬೋದು, ಏನನ್ ಕೇಳ್ಬಹುದು ಅಂತ? ಒಂದು ಖಂಡಿತ ಬದಲಾವಣೆ ನಾನು ನೋಡ್ತಾ ಇರೋದು ಸೆಲ್ಫ್ ಅವೇರ್ನೆಸ್ ಇಂಪ್ರೂವ್ ಆಗಬೇಕು ನಮ್ಮ ಬಗ್ಗೆ. ಅಂದರೆ ನಾನು ಯಾಕೆ ಹೀಗಿದ್ದೀನಿ, ಹೌ ಡು ಐ ರಿಯಾಕ್ಟ್, ರೆಸ್ಪಾಂಡ್, ಅಥವಾ ನನ್ನ ಬಗ್ಗೆ ಒಂದು ಅರಿವು ಅಂತ ಏನು ಹೇಳ್ತೀವಿ ಅದು ಒಂದು ಸ್ವಲ್ಪ ಜಾಸ್ತಿ ಮಾಡಪ್ಪ. ಯಾವಾಗ ಅರಿವು ಜಾಸ್ತಿ ಆಗುತ್ತೆ ಸಾಮಾಜಿಕ ಸ್ತರದಲ್ಲಿ, ದೇಶದೇ ಆಗಿರ್ಬೋದು, ಸಮಾಜದಲ್ಲೇ ಆಗಿರ್ಬೋದು, ಯಾವಾಗ ಅರಿವು ಅನ್ನೋದು ಸೆಲ್ಫ್ ಅವೇರ್ನೆಸ್ ಇಂಪ್ರೂವ್ ಆದಂಗೆ ಹೊರ ಡೈಮೆನ್ಷನ್ಸ್ಗೆ ಅದ್ರದ್ದು ಒಂದು ಇಂಪ್ಯಾಕ್ಟ್ ಕಾಣಿಸ್ತಾ ಹೋಗುತ್ತೆ. ಜಸ್ಟ್ ಎಕ್ಸಾಂಪಲ್, ಈಗ ನನ್ನ ಸೆಲ್ಫ್ ಅವೇರ್ನೆಸ್ ನಾನು ಚೆನ್ನಾಗಿದ್ರೆ ಸಮಾಜದಲ್ಲಿ ನಾನು ಹೇಗೆ ನಡ್ಕೋಬೇಕು, ಅಥವಾ ಕಮ್ಯುನಿಟಿ ನಾನು ಹೇಗೆ ಮೇಂಟೈನ್ ಮಾಡ್ಬೋದು, ಹೌ ಕ್ಯಾನ್ ಐ, ರಾದರ್ ದೆನ್ ಆಸ್ಕಿಂಗ್ ವಾಟ್ ದಿಸ್ ನೇಷನ್ ಹ್ಯಾಸ್ ಡನ್ ಟು ಮೀ, ನನ್ನ ದೇಶ ನನಗೇನು ಮಾಡಿದೆ ಅಂದ್ರೆ ನಾನೇನು ಮಾಡ್ಬೋದು, ಸೊ ದಟ್ ಐ ಆಲ್ಸೋ ಗೆಟ್ ಬೆನಿಫಿಟ್ ಅನ್ನೋ ಥರ ಒಂದು. ಸೊ ಹಾಗಾಗಿ ನನ್ಗನ್ಸಿದ್ದು ಸೆಲ್ಫ್ ಅವೇರ್ನೆಸ್ ಇಸ್ ದಿ ಮೇನ್. ಖಂಡಿತ. ಒಂಥರ ಹೇಳ್ತಾರಲ್ಲ, ಮನಸ್ಸು ಅಥವಾ ಮೈಂಡ್ ಅನ್ನೋದು ಎಷ್ಟು ಪವರ್ಫುಲ್ ಅಂದ್ರೆ ನಮ್ಗೆ ಗೊತ್ತಿರಲ್ಲ. ನಮ್ಮೊಳಗಿರುವ ಶಕ್ತಿ ಆಗ್ಬೋದು ಅಥವಾ ನಮ್ಮತನ ಅನ್ನೋದು ಏನು ಅಂತ ಕಂಡ್ಕೊಂಡ್ಬಿಟ್ರೆ ಅದಕ್ಕಿಂತ ದೊಡ್ಡದೇನು ಇಲ್ಲ. ಅದ್ರ ಬಗ್ಗೆ ನೀವ್ ಹೇಳ್ದಂಗೆ ಸಾಕಷ್ಟು ಜನ ಅದ್ರ ಬಗ್ಗೆ ಯೋಚನೆನೂ ಮಾಡಿರಲ್ಲ. ಸೊ ಅವೇರ್ನೆಸ್ ಈಸ್ ಇಂಪಾರ್ಟೆಂಟ್. ಖಂಡಿತ. ತುಂಬಾ ಚೆನ್ನಾಗಿತ್ತು ನಿಮ್ ಜೊತೆ ಮಾತುಕತೆ. ಒಂಥರ ನಿಮ್ಮ ಅನುಭವ ಇರ್ಬೋದು, ಕಮ್ಯುನಿಟಿ ಸ್ಟೋರೀಸ್ ಇರ್ಬೋದು, ವರ್ಕ್ಶಾಪ್ ಬಗ್ಗೆ, ನಿಜಕ್ಕೂ ಎಲ್ಲ ಒಂಥರ ಇನ್ಸ್ಪೈರಿಂಗ್. ಎಷ್ಟೊಂದ್ ಜನಕ್ಕೆ ಗೈಡೆನ್ಸ್ ಗುರು ಆಗಿದ್ದೀರಾ. ಹೀಗೆ ಮುಂದುವರಿಲಿ ನಿಮ್ಮ ಪಯಣ. ಇನ್ನೂ ಹೆಚ್ಚೆಚ್ಚು ಜನರಿಗೆ ಹೆಚ್ಚೆಚ್ಚು ಗೈಡೆನ್ಸ್ ಕೊಡ್ತಾ, ಎಲ್ಲರಲ್ಲೂ ಅವೇರ್ನೆಸ್ ಮೂಡಿಸ್ತಾ ಮುಂದುವರಿಲಿ ಅಂತ ನಾವು ಆಶಿಸ್ತೇವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗಾದ್ರೆ TGV ಪಾಡ್ಕಾಸ್ಟ್ ತಂಡಕ್ಕೆ ಧನ್ಯವಾದ ಈ ಒಂದು ಅವಕಾಶವನ್ನು ಕೊಟ್ಟಿದ್ದು. ಸೊ ಮೋರ್ ದೆನ್ ಏನು ಹೇಳ್ತಾರೆ, ಪ್ರೌಡ್ ಮೊಮೆಂಟ್ ಅನ್ನೋದಕ್ಕಿಂತ ಒಂದು ಸಾಮಾಜಿಕ ಬದ್ಧತೆ ಇದು. ಯಾಕೆಂದರೆ ನಾವು ಎಷ್ಟೊಂದೆಲ್ಲ ಕಲಿತು ಮೇಲೆ ಬಂದಿದ್ದೀವಿ. ಹಾಗಾಗಿ ನಮಗೆ ಗೊತ್ತಿರ್ತಕ್ಕಂಥ ಕೆಲವೊಂದು ವಿಷಯವನ್ನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಲಿಕ್ಕೆ ನಾನು ಒಂದೇ ಅಂತಲ್ಲ, ಐ ಆಮ್ ಒನ್ ಆಫ್ ದ ವಾಯ್ಸ್, ಬಟ್ ನೀವು ಆ ವಾಯ್ಸ್ನ ಕೊಟ್ಟಿದ್ದೀರಾ TGV ಮೂಲಕ. ವಿ ನೀಡ್ ಥೌಸಂಡ್ಸ್ ಆಫ್ ಸಚ್ ಪೀಪಲ್. ಅಂದರೆ ಸಾವಿರಾರು ಜನ ಈ ಥರ ಮುಂದೆ ಬಂದು ತಗೊಂಡು ಹೋಗ್ಬೇಕು ಈ ಜರ್ನಿ. ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. ಒಳ್ಳೆಯದಾಗಲಿ. ಧನ್ಯವಾದಗಳು. ನೋಡಿದ್ರಲ್ಲ ಗೆಳೆಯರೇ, ಹಾಗಾದ್ರೆ ಇವತ್ತಿನ ಎಪಿಸೋಡ್ ನಿಮಗೂ ಸಹ ಸ್ಫೂರ್ತಿಯಾಗಿರ್ಲಿ. ಮತ್ತೊಮ್ಮೆ ಇನ್ನೊಂದು ನೇಬರ್ಹುಡ್ ಹೀರೋ ಜೊತೆಗೆ ಮತ್ತೆ ಭೇಟಿಯಾಗೋಣ. ನಿಮ್ಗೆ ಇವತ್ತಿನ ಎಪಿಸೋಡ್ ಮಂಜುನಾಥ್ ಅವ್ರ ಜೊತೆ ಮಾತಾಡಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ಈ ಎಪಿಸೋಡ್ನ ನೀವು ನಿಮ್ಮ ನೆಚ್ಚಿನ 3 ಜನ ಸ್ನೇಹಿತರ ಜೊತೆ ಶೇರ್ ಮಾಡಿ.
ಹಾಗೆ ನಮ್ಮ TGV ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಸರಿ, ಹಾಗಾದ್ರೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ ಇನ್ನಷ್ಟು ಒಳ್ಳೆಯ ಮಾಹಿತಿಗಳೊಂದಿಗೆ. ನಮಸ್ಕಾರ. TGV ಕನ್ನಡ, ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ಧನ್ಯವಾದಗಳು.